ಅಮ್ಮ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ನಿಂಗೆ ಇದರಿಂದ ಎಷ್ಟು ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಆರ್ತಿ, ನನಗೆ ಬೇಜಾರಾಗಿರೋದು ನಿಜಾನೇ. ಆದರೆ ನಿನ್ನ ಗಂಡನ ಜೊತೆ ಜಗಳ ಮಾಡ್ಕೊಂಡು ನಮ್ಮ ಮನೆಗೆ ಬಂದಿದ್ಯಾ ಅಂತಲ್ಲಮ್ಮ. ಸಂಸಾರ ಅಂತ ಶುರು ಮಾಡಿದ್ಮೇಲೆ ಸಮಸ್ಯೆಗಳು ಬಂದೇ ಬರುತ್ತೆ, ಅದು ಸಹಜನೇ. ಆದರೆ ಆ ಸಮಸ್ಯೆನ ನನ್ನಿಂದ ಮುಚ್ಚಿಡೋ ಹಾಗಾಯ್ತಲ್ಲ ಅಂತ ಬೇಜಾರಾಗ್ತಿದೆ. ತಾಯಿ ಮಗಳ ಮಧ್ಯೆ ಅಂತರ ಬಂದ್ಬಿಡ್ತಲ್ಲ ಅಂತ ಹಿಂಸೆ ಆಗ್ತಿದೆ. ದಯವಿಟ್ಟು ಹಾಗೆಲ್ಲ ಅನ್ಕೋಬೇಡ ಅಮ್ಮ. ಸಮಸ್ಯೆ ತುಂಬಾ ದೊಡ್ಡದಾಗಿದ್ದಿದ್ರೆ ಅಥವಾ ಅದನ್ನ ಬಗೆಹರಿಸ್ಕೊಳ್ಳೋದು ಹೇಗೆ ಅಂತ ನನಗೆ ಗೊತ್ತಾಗದೆ ಇದ್ದಿದ್ರೆ ನಾನು ನಿಮ್ಮ ಹತ್ರ ಖಂಡಿತ ಹೇಳ್ಕೊತಾ ಇದ್ದೆ ಅಮ್ಮ. ನಮ್ಮ ಮಧ್ಯೆ ಅಂತ ದೊಡ್ಡ ಜಗಳ ಏನೂ ಆಗಿಲ್ಲ ಅಮ್ಮ. ಅಷ್ಟು ದೊಡ್ಡ ಜಗಳ ಆಗಿಲ್ಲ ಅಂದ್ರೆ ನೀನ್ಯಾಕಕ್ಕ ಇಷ್ಟು ಒದ್ದಾಡ್ತಿದ್ಯಾ? ಯಾಕೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಂತರ ಆಗಿದೆ ಅಮ್ಮು. ಮದ್ವೆಗೂ ಮೊದಲು ನಾನು ವಿಕ್ಕಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಭಯ ಭಯ ಅಂತ ದೂರನೇ ಇದ್ವಿ. ಅದ್ರ ಪರಿಣಾಮನ ಈಗ ಅನುಭವಿಸ್ತಾ ಇದೀವಿ ಅಂತ ಅನ್ನಿಸ್ತಿದೆ. ನಾನ್ ಬೆಳೆದ ವಾತಾವರಣ, ನಾನ್ ನೋಡಿರೋ ಜಗತ್ತು, ನನ್ನ ಪ್ರಪಂಚ ಎಲ್ಲದೂ ಅವ್ರಿಗೆ ಹೊಸ್ದು ಅಮ್ಮು. ಇನ್ನು ಅವ್ರ ಲೋಕ ನನಗ್ ಹೊಸ್ದು. ಹೊಂದಾಣಿಕೆ ಅಷ್ಟು ಸುಲಭಕ್ಕಾಗಲ್ಲ. ಅದೇ ಆಗ್ತಿರೋದು. ನೀ ಹೇಳೋದು ನಿಜಾನೇ ಮಗಳೇ. ಆದ್ರೆ ಸಮಸ್ಯೆನ ಸ್ವಲ್ಪ ಮುಂಚೆ ನಮ್ಮ ಹತ್ರ ಹೇಳಿದ್ರೆ ಯಾವ್ದಾದ್ರೂ ಪರಿಹಾರನ ಕಂಡುಹಿಡಿಬೋದಾಗಿತ್ತು. ಹೇಳ್ಕೋಬೇಕು ಅಂತಾನೆ ಇದ್ದೆ ಅಮ್ಮ. ಆದ್ರೆ ಈ ವಿಚಾರನ ನಿಂಗೆ ಅಪ್ಪಂಗೆ ಹೇಳಿದ್ರೆ ನೀವೆಷ್ಟು ನೊಂದ್ಕೋತೀರಾ ಅಂತ ನಂಗೆ ಗೊತ್ತಿತ್ತು. ಮತ್ತೆ ನಿಮಗೆ ನೋವು ಕೊಡೋದು ನನಗೆ ಮನ್ಸಿರ್ಲಿಲ್ಲ. ಆದ್ರೂ ಅಮ್ಮ, ಅಕ್ಕ ನಿನ್ನ ಹತ್ರ ಎಷ್ಟೋ ವಿಚಾರನ ಹೇಳಕ್ ಆಗ್ತಾ ಇದ್ದಾಗ ನನ್ನ ಹತ್ರ ಹೇಳಿದಾಳೆ. ನನ್ನ ಪ್ರಕಾರ ಅವಳಿಗೆ ತಾನು ಪ್ರೀತಿಸಿ ಮದುವೆ ಆಗಿ ಸಮಸ್ಯೆ ಮಾಡ್ಕೊಂಡೆ ಅನ್ನೋದನ್ನ ನಿಮ್ಮ ಹತ್ರ ಹೇಳ್ಕೊಡೋದಕ್ಕೆ ಮುಜುಗರ ಆಗಿರ್ಬೇಕು. ಅದಕ್ಕೆ ಇವಳು ನಮ್ಮ ಹತ್ರ ಯಾರ ಹತ್ರ ಈ ವಿಷಯ ಹೇಳಿಲ್ಲ. ಅಯ್ಯೋ ಹುಚ್ಚು ಹುಡುಗಿ, ಮದುವೆ ಪ್ರೀತಿಸೇ ಆಗಿರ್ಲಿ ಅಥವಾ ದೊಡ್ಡವ್ರು ಗೊತ್ತು ಮಾಡೇ ಆಗಿರ್ಲಿ, ಸಂಸಾರ ಅನ್ನೋದು ಶುರು ಆದ್ಮೇಲೆ ಸಮಸ್ಯೆ ಸಹಜನೇ. ಪ್ರೀತಿಸಿ ಆಗಿರೋ ಎಷ್ಟೋ ಮದುವೆಗಳು ಮುರಿದಿದ್ದಿದೆ. ಅದಕ್ಕೆ ಕಾರಣ ಸುತ್ತ ಯಾರೂ ಇಲ್ಲದೆ ಇರೋದು. ಸಂಸಾರದಲ್ಲಿ ಸಮಸ್ಯೆ ಬಂದಾಗ ಗಂಡಿನ ಮನೆಯವರು ಹೆಣ್ಣಿನ ಮನೆಯವರು ತಮ್ಮ ತಮ್ಮ ಮಕ್ಕಳಿಗೆ ಬುದ್ಧಿ ಹೇಳಿ ಬೆಂಬಲವಾಗಿ ನಿಂತಾಗ್ಲೇನೆ ಸಮಸ್ಯೆ ಬಗೆಹರಿಯೋದು. ಸಾಮಾನ್ಯವಾಗಿ ಪ್ರೀತಿ ಮಾಡಿ ಓಡ್ ಹೋಗಿ ಮದುವೆ ಮಾಡ್ಕೋತಾರಲ್ಲ, ಆಮೇಲೆ ಅವ್ರ ಜೊತೆಗೆ ದೊಡ್ಡವ್ರು ಯಾರೂ ಇರೋದಿಲ್ಲ. ಅದಕ್ಕೆ ಅಂಥ ಮದುವೆಗಳು ಹೆಚ್ಚು ಹಾಳಾಗಿರೋದು. ನಿಮಗೆ ನಾವೆಲ್ಲರೂ ಇದ್ದೀವಿ. ನೀವುಗಳು ನಮ್ಮ ಹತ್ರ ಅಲ್ದೆ ಇನ್ಯಾರ ಹತ್ರ ಇದನ್ನೆಲ್ಲ ಹೇಳ್ಕೊಳ್ತೀರಾ ಹೇಳು? ಅಮ್ಮ, ಅಕ್ಕ ಯಾವುದನ್ನು ಮುಚ್ಚಿಟ್ಟವಳಲ್ಲ. ಈ ವಿಚಾರದಲ್ಲಿ ಅವಳಿಗೆ ಸುಮ್ಮನಿರ್ಬೇಕು ಅಂತಾನೆ ಅನ್ಸಿರ್ಬೋದು, ಅದಕ್ಕೆ ಹೇಳಿಲ್ಲ ಅಷ್ಟೆ. ಅದು ಅಲ್ಲದೆ ಇದು ಅಕ್ಕ ಮತ್ತೆ ಭಾವನ್ ಮತ್ತೆ ಇರೋ ವಿಚಾರ. ಅವರಿಬ್ಬರ ಮಧ್ಯೆನೇ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದಾನೇ ಸುಮ್ಮನೆ ಆಗಿರ್ತಾಳೆ. ಎಷ್ಟೇ ಅಂದ್ರೂ ಅವರಿಬ್ಬರೇ ಬಗೆಹರಿಸ್ಕೊಂಡ್ರೆ ಒಳ್ಳೇದಲ್ವಮ್ಮ? ನಿಮ್ಮ 4 ಜನನ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿದೀವಿ ಕಣೆ ನಾನು ನಿಮ್ಮಪ್ಪ. ನಮ್ಮ ಕೈಲಾಗಿದ್ದನ್ನೆಲ್ಲ ಮಾಡಿದ್ದೀವಿ. ನೀನು ಅಳಿಯಂದ್ರನ್ನ ಇಷ್ಟಪಡ್ತಿದ್ಯಾ ಅಂತ ಗೊತ್ತಾದ್ಮೇಲೂ ನೀನು ಇಷ್ಟದಂಗೆ ಮದುವೆನೂ ಮಾಡ್ಕೊಟ್ಟಿದ್ದೀವಿ. ಸಂಬಂಧ ಏನಾದರೂ ಆದ್ರೆ ನಾನ್ ಬಿಡು, ನಿಮ್ಮಪ್ಪ 4 ಜನರ ಮುಂದೆ ತಲೆ ಎತ್ತೋಕ್ಕಾಗಲ್ಲ ಕಣೆ. ನೀನು ಬೆನ್ನ ಹಿಂದೆ 3 ಜನ ಹುಡುಗಿರಿರುವಾಗ ನಾವು ಸಮಾಜಕ್ಕೆ ಹೆದರ್ಲೇಬೇಕು ಕಣೆ. ನಿನ್ನ ಅಳಿಯಂದ್ರ ಮಧ್ಯೆ ಅದೇನ್ ಮನಸ್ತಾಪ ಇದೆಯೋ ನನಗೆ ಗೊತ್ತಿಲ್ಲ. ಅಮ್ಮು ಹೇಳಿದಾಗೆ ಅದು ನಿಮ್ಮಿಬ್ಬರ ವಿಷಯ, ನಾನು ಮಧ್ಯದಲ್ಲಿ ಬರೋದು ಇಲ್ಲ. ಆದರೆ ಅದೇನ್ ತೊಂದರೆ ಇದೆಯೋ ಅದನ್ನ ಆದಷ್ಟು ಬೇಗ ಬಗೆಹರಿಸ್ಕೊ. ಅಲ್ಲಿ ತನಕ ನಾನು ಈ ವಿಷಯನ ನಿಮ್ಮಪ್ಪಂಗೂ ಹೇಳಲ್ಲ. ನನಗೆಲ್ಲರ ಬಗ್ಗೆನೂ ಕಾಳಜಿ ಇದೆಯಮ್ಮ. ನನ್ನಿಂದ ಯಾರಿಗೂ ನೋವಾಗದೇ ಇರೋ ಹಾಗೆ ನಡ್ಕೊಳ್ತೀನಿ. ನನಗ್ ಗೊತ್ತಿಲ್ಲದೆ ಇರೋದು ವೇದಾಂತ್ ಬಗ್ಗೆ ನೀನೇನ್ ಬೇಡ್ಕೊಂಡೆ?
ಅದು ಅಲ್ದೆ ಇಬ್ರು ಲಕ ಲಕ ಅಂತ ನಗ್ತಾ ಇದ್ದೀರಾ ಬೇರೆ. ನನಗೂ ಹೇಳಿ, ಸಾಧ್ಯ ಆದ್ರೆ ನಾನು ನಗ್ತೀನಿ. ನಂದಲ್ಲಿ ಇಲ್ಲಿ ನಂದಗೋಪಾಲ ಅನ್ನೋ ಹಾಗೆ ಎಲ್ಲಾ ಕಡೆನೂ ಮೂಗ್ ತೋರಿಸ್ಕೊಂಡು ಬರ್ಬೇಡ. ದೇವ್ರ ಹತ್ರ ಏನಾದ್ರೂ ಬೇಡ್ಕೊಂಡ್ರೆ ಅದನ್ನ ಯಾರ ಹತ್ರನೂ ಹೇಳ್ಕೋಬಾರ್ದು. ಹಾಗೇನಾದ್ರೂ ಹೇಳ್ಕೊಂಡ್ರೆ ಈಡೇರಲ್ವಂತೆ. ಅದಕ್ಕೆ ಆದ್ಯ ಸುಮ್ನೆ ಇದ್ದಾಳೆ, ನೀ ಸುಮ್ನೆ ಒತ್ತಾಯ ಮಾಡ್ಬೇಡ. ನೀನು ನಿನ್ ದೇವ್ರು, ನಿನ್ ಶಾಸ್ತ್ರ, ನಂಬಿಕೆ ಅನ್ಬಿಲೀವಬಲ್. ಅಯ್ಯ, ಅವಳು ಬಡ್ಕೊಳ್ಳಿ ಬಿಡು, ನಾವು ಆರತಿ ಮಾಡೋಣ. ಕನಸ್ಕೊಂತ ಬರ್ತಿದ್ಯಾ? ಕಣ್ಣು ರೋಡ್ ಮೇಲೆ ಇರಲಿ. ನೀನ್ ಅವರು ನನಗೆ ಹೇಳೋದಕ್ಕೆ ನಾನೇ ಇವತ್ತಿಂದ ಗಾಡಿ ಓಡಿಸಿರೋದಲ್ಲ. ನಮ್ಮ ಹೆಸರು ಬಂದೇ ಒಂದು ಆಕ್ಸಿಡೆಂಟ್ ಕೂಡ ಇಲ್ಲ ಗೊತ್ತಾ? ಡೈಲಾಗ್ ಹೊಡೆದು ಓಡೋಗೋದಲ್ಲ. ಧೈರ್ಯ ಇದ್ರೆ ನಿಂತು ಮಾತಾಡು. ಒಂದು ಕೈ ನೋಡ್ಕೊಂಡ್ಬಿಡ್ತೀನಿ. ರೌಡಿ ಬೇಬಿಗೆ ಚುಡಾಯಿಸಾಕ್ ಬರ್ತಾನೆ. ನಾವ್ ಸಿಂಗಲ್ ಆಗಿದ್ದಾಗ್ಲೂ ಸುಮ್ನಿರ್ತಿರ್ಲಿಲ್ಲ, ಅಂತದ್ರಲ್ಲಿ ನಾವೀಗ ವೇದಾಂತ್ ವಿಚಿತ್ರನ ಅಲ್ಲ ವಸಿಷ್ಠ ನೋಡ್ಗೆ ಈಗ ಸುಮ್ನಿರ್ತೀರಾ? ನ್ಯೂಸ್ ಎತ್ತಲೋ ತಂದು ರಾಣಿ, ನಿಂಗೇನೈತೆ ಸಾಟಾಗೆ? ಸಾಕಮ್ಮ, ಬೇಡ. ಯಾಕೇನಾದ್ರೂ ಆಯ್ತಾ? ಯಾಕಿಬ್ರು ಒಂಥರ ಇದ್ದೀರಾ? ಇಬ್ರು ಒಂದ್ ಮಾತು ಆಡ್ತಾ ಇಲ್ಲ. ನೀವಿಬ್ರು ಮುಖ ಬೇರೆ ಸಪ್ಪಗಿದೆ. ಏನ್ ವಿಷಯ? ಹಾಗೇನೂ ಇಲ್ಲ ರೀ, ನನಗೆ ಇಡೀ ರಾತ್ರಿ ತುಂಬಾ ತಲೆನೋಯ್ತಾ ಇತ್ತು, ನಿದ್ದೆನೇ ಬರಲಿಲ್ಲ. ಇವಳು ಅಷ್ಟೇ, ಅಮ್ಮ ತಲೆ ಒತ್ಕೊಡ್ತೀನಿ ಅಂತ ಹೇಳಿದ್ಲು. ಅವಳು ಸರಿಯಾಗಿ ನಿದ್ದೆ ಮಾಡಿಲ್ಲ. ಇಬ್ರು ನಿದ್ದೆ ಮಾಡಿಲ್ಲ ನೋಡಿ, ಅದಕ್ಕೆ ಮುಖ ಸ್ವಲ್ಪ ಇಳಿದಂಗಿದೆ ಅಷ್ಟೆ. ಇದು ಯಾವಾಗಾಯ್ತು ಪರಿ? ನಿನ್ನೆ ನನಗೆ ಎಚ್ಚರ ಆದಾಗ ನೀವಿಬ್ರು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ರಲ್ಲ. ನಾವ್ಯಾಕ್ರಿ ಸುಳ್ಳು ಹೇಳ್ತೀವಿ? ನೀವೆದ್ದಾಗ ನಾವಿಬ್ರು ನಿದ್ದೆ ಮಾಡಿದ್ದಿರಬಹುದು. ಆಮೇಲೆ 3 ಗಂಟೆ ನಂತರ ನನಗೆ ತಲೆನೋವು ಜಾಸ್ತಿ ಆಯ್ತು, ಎಚ್ಚರ ಆಗ್ಬಿಡ್ತು. ನಾನು ಸಮಯ ನೋಡ್ಲಿಲ್ಲ. ಆದ್ರೂ ಬೀಗ್ರೆ ನಮಸ್ಕಾರ. ಓ ಬೀಗ್ರೆ, ಬನ್ನಿ ಬನ್ನಿ. ಬಹಳ ದಿನಗಳ ಮೇಲೆ ಈ ಕಡೆ ಬಂದಿದ್ದೀರಾ, ತುಂಬಾನೇ ಖುಷಿ ಆಯ್ತು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಾರ್ಮಲ್ ಡೇಸ್ ಅಲ್ಲಿ ಕೆಲಸ ಅದು ಇದು ಅಂತ ಆಗೋಗುತ್ತೆ. ಇನ್ನು ಹಬ್ಬ ಹರಿದಿನಗಳಲ್ಲಿ ಬರೋಣ ಅಂದ್ರೆ ಆಗೆಲ್ಲ ಹೆಣ್ಮಕ್ಳದ್ದೇ ಕಾರ್ಬಾರು. ನಮ್ಮನ್ನ ಮನೆ ಕಾಯೋದಕ್ಕೆ ಹಾಕ್ಬಿಡ್ತಾರೆ. ಒಳ್ಳೆ ಟೈಮ್ಗೆ ಬಂದಿದ್ದೀರಾ. ಮನೆಯಲ್ಲಿ ಟಿಫನ್ಗೆ ಅಂತ ಪುಳಿಯೋಗರೆ ಮಾಡಿದ್ದಾರೆ. ಬರೀ ಬೀಗ್ರಿಗೂ ಒಂದು ತಟ್ಟೆ ಕೊಡೋ. ಅಯ್ಯೋ ಬೇಡ ಬೀಗ್ರೆ, ನನ್ ತಿಂಡಿ ಆಗಿದೆ. ಇಷ್ಟು ಅಪರೂಪಕ್ಕೆ ಬಂದು ಹೀಗಂದ್ರೆ ಹೇಗೆ? ಏನು ತಗೊಳ್ಳಲ್ಲ, ನಾನು ಹೇಳಿಲ್ಲ. ಕಾಫಿ ಕೊಡಿ, ಕುಡಿತೀನಿ. ನನ್ನ ಕೈಯಾರೆ ನಿಮಗೆ ಸ್ಪೆಷಲ್ ಕಾಫಿ ಮಾಡ್ಕೊಡ್ತೀನಿ. ನೀವು ಕಾಫಿ ಮಾಡ್ತೀರಾ? ಪರಿಮಳ ಅವ್ರು ಅದ್ಭುತವಾಗಿ ಕಾಫಿ ಮಾಡ್ತಾರಂತ ಕೇಳಿದ್ದೆ. ಇವಳು ಕಾಫಿ ಚೆನ್ನಾಗಿ ಮಾಡ್ತಾಳೆ, ಆದ್ರೆ ಇವಳಿಗಿಂತ ಚೆನ್ನಾಗಿ ಕಾಫಿ ಮಾಡ್ತೀನಿ ಅಂತ ನನಗೆ ಮಾತ್ರ ಗೊತ್ತು. ನಾನು ಕಾಫಿ ಮಾಡ್ಕೊಡ್ತೀನಲ್ಲ, ಆಗ ನಿಮಗ್ ಗೊತ್ತಾಗತ್ತೆ. ಇರಿ. ಮಾವ ಹೇಗಿದ್ದೀರಾ? ಮನೇಲೆಲ್ಲ ಆರಾಮ? ನಿನ್ ಮುಖದಲ್ಲಿ ನಗು ಇದ್ರು ಕಣ್ಣಲ್ಲಿ ದುಃಖ ಎದ್ದು ಕಾಣಿಸ್ತಾ ಇದೆ ಆರ್ತಿ. ನಾನು ಆ ದುಃಖನ ಮುಗ್ಸೋಕೆ ಅಂತಾನೆ ಬಂದಿರೋದು. ಅರ್ಥ ಆಗ್ಲಿಲ್ಲ ಮಾವ. ಇನ್ನೇನಮ್ಮ,
ನಿನ್ನ ಈಗ ನಿನ್ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ನನ್ಗೀಗ್ಲೂ ಒಂದ್ ವಿಷಯ ಅರ್ಥನೇ ಆಗ್ತಿಲ್ಲ. ಏನು ಅಂತ ಕೇಳಲ್ವಾ? ನಮ್ ಟೆನ್ಷನ್ ನಮ್ಗೆ, ಇವಳಿಗೆ ಇನ್ನೇನೋ ಚಿಂತೆ. ಹಲೋ, ನಿನ್ನೆ ಕೇಳ್ತಿರೋದು. ಸರಿ ಹೇಳು. ಮುಂಚೆ ಎಲ್ಲ ನಾನೇ ಗಾಡಿ ಓಡಿಸ್ತೀನಿ ಅಂದ್ರು ರಗಳೆ ಮಾಡ್ತಿದ್ದೆ. ಈಗ ನೀನೇ ಗಾಡಿ ಕೊಟ್ಟು ನಾನ್ ಹಿಂದೆ ಕೂತ್ಕೋತೀನಿ, ನೀನ್ ಗಾಡಿ ಓಡಿಸು ಅಂದೆಲ್ಲ. ಏನ್ ಸಮಾಚಾರ? ಮೈಗೆ ಹುಷಾರಿದೆ ತಾನೆ? ಮೈಗೇನೋ ಹುಷಾರಿದೆ, ಮನ್ಸಿಗೆ ಹುಷಾರಿಲ್ಲ. ಕೇಳಿಸ್ತಿಲ್ಲ. ಪ್ರೀತಿ ಏನ್ ಬೇಕಾದ್ರೂ ಮಾಡ್ಸುತ್ತೆ ಅಂತ ಹೇಳ್ದೆ. ಏನೋ ಕೇಳಿದ್ರೆ ಇನ್ನೇನೋ ಹೇಳ್ತೀಯ. ನಿನ್ ಗಮನ ವಟ ವಟ ಅನ್ನೋದ್ರ ಮೇಲೆ ಬೇಡ. ಮುಂದೆ ರೋಡ್ ನೋಡ್ಕೊಂಡು ಗಾಡಿ ಓಡಿಸು. ಇಳಿದ್ಮೇಲೆ ಮಾತಾಡ್ಬೋದು. ಆಗ್ಲೇ ಯಾರೋ ಒಬ್ಬ ಇದನ್ನೇ ಹೇಳ್ದ, ಕೈಗ್ ಸಿಗ್ಲಿಲ್ಲ. ಈಗ ನೀನು ಅದನ್ನೇ ಹೇಳ್ತಿದ್ಯಾ, ಆದ್ರೆ ಕೈಗ್ ಸಿಗೋ ಅಷ್ಟು ಹತ್ರದಲ್ಲಿದ್ಯಾ. ಅವನ್ ಮೇಲಿರೋ ಕೋಪನ ನಿನ್ ಮೇಲೆ ತೋರಿಸ್ತಾ ಚಚ್ಚಾಕ್ ಬಿಡ್ತೀನಿ ಅಷ್ಟೇ. ನನ್ಗೇನ್ ಬೈಕ್ ಓಡ್ಸಕ್ ಬರಲ್ವಾ? ಆಯ್ತಮ್ಮ ತಾಯಿ, ನೀನೇ ಕರೆಕ್ಟ್. ಮುಂದೆ ರೋಡ್ ನೋಡ್ಕೊಂಡು ಗಾಡಿ ಓಡಿಸು. ಅದು ಅದು ಇಷ್ಟು ಪೊಲೈಟ್ ಆಗಿ ಮಾತಾಡ್ಬೇಕು ನಮ್ಮ ಹತ್ರ, ಗೊತ್ತಾಯ್ತಾ? ಹೇಗಾದ್ರೂ ಮಾಡಿ ಒಂದೇ ಒಂದ್ ಕಿಸ್ ಕೊಡ್ಬೇಕು ಅಂತ ಆಗ್ಲಿಂದ ಒದ್ದಾಡ್ತಿದ್ರೆ ಇವ್ರು ಬೇಡ್ದಿರೋ ಕತೆ ಎಲ್ಲ ಹೊಡಿತಾಳೆ. ಇನ್ನು ಲೇಟ್ ಮಾಡಿದ್ರೆ ಇವತ್ತು ಕಿಸ್ ಕೊಡೋ ಪ್ರೋಗ್ರಾಮ್ ಮಿಷನ್ ಇಂಪಾಸಿಬಲ್ ಆಗ್ಬಿಡುತ್ತೆ. ಮತ್ತೆ ಈ ತರ ಚಾನ್ಸ್ ಮಾತ್ರ ಸಿಗೋದಿಲ್ಲ. ಕಮಾನ್ ವೇದಾಂತ, ಈಗ ಕಣ್ಮುಚ್ಕೊಳ್ತೀನಿ. ಮುದ್ಕೊಡೋಕೆ ಧೈರ್ಯ ಬರ್ತಿದ್ದ ಹಾಗೆ ಕೊಟ್ಬಿಡ್ತೀನಿ. ಇನ್ನೊಂದು 50 ಮೀಟರ್ ಮುಂದೆ ಹೋದ್ರೆ ದೇವ್ರ ರೋಡ್ ಬಂದ್ಬಿಡುತ್ತೆ. ನೋಡು, ಈ ಗ್ಯಾಪ್ ಅಲ್ಲಿ ನಮ್ ಭಾವಿ ಭಾವ ಎದುರಾಗ್ತಾರೆ ಅಂತ ನನ್ ದೇವ್ರಾಣೆ ಅನ್ಕೊಂಡಿರ್ಲಿಲ್ಲ. ಸರಿ, ನೀನ್ ಇಲ್ಲೇ ಇರು, ನಾನು ಬರ್ತೀನಿ. ಎಕ್ಸಾಕ್ಟ್ಲಿ, ವಿ ಹ್ಯಾವ್ ಟು ಮೀಟ್. ಅಯ್ಯೋ ಸಿಗಿ ಸರ್, ಖಂಡಿತ ಪಾರ್ಟಿ ಮಾಡೋಣ, ಅದಲ್ಲೇನಂತ ಅಲ್ವಾ? ನಾನು ಆಮೇಲೆ ಕಾಲ್ ಮಾಡ್ತೀನಿ. ವೇದಾಂತ್, ಅಮೂಲ್ಯ, ಅಪ್ಪ ನೀವೇನಿಲ್ಲಪ್ಪ. ನಾನು ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವೇನಿಲ್ಲಿ? ಅದು ನಾನು ಆಫೀಸಿಗೆ ಕಾರಲ್ಲಿ ಹೋಗ್ತಿದ್ನಾ, ಆಮೇಲೆ ಅಂಕಲ್ ನಾನ್ ಹೇಳ್ತೀನಿ. ಒಟ್ಟಿಗೆ ಬರ್ತಾ ಇದ್ದೀರಾ? ಯಾರು ಹೇಳಿದ್ರು ಓಕೆನೆ. ಅದು ನನ್ ಗಾಡಿ ಹಾಳಾಗಿದೆ ಅಂತ ಫೋನ್ ಮಾಡಿದೆ ಅಂಕಲ್, ಅದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಇವ್ರು ಬಂದಿದ್ರು. ಏನು, ನಮ್ ವೇದಾಂತ್ ನಿನ್ ಗಾಡಿ ಸ್ಟಾರ್ಟ್ ಮಾಡಕ್ ಬಂದಿದ್ನ? ನೀನ್ ಯಾವಾಗಪ್ಪ ಬೈಕ್ ಮೆಕ್ಯಾನಿಕ್ ಆದೆ? ಅಯ್ಯೋ ಹಾಗಲ್ಲ ಅಂಕಲ್, ಅವತ್ ಒಂದಿನ ಇವ್ರು ನಮ್ಮ ಮನೆಗ್ ಬಂದಾಗ ಇವರೇ ಬೈಕ್ ಸ್ಟಾರ್ಟ್ ಮಾಡ್ಕೊಟ್ಟಿದ್ರು. ನಾನು ಆಫೀಸ್ಗೆ ಹೋಗ್ತಾ ಇದ್ನಲ್ವಾ, ಇವ್ರು ಹೆಚ್ಚು ಕಮ್ಮಿ ಇದೇ ಟೈಮಿಗೆ ಬರ್ತಾರಲ್ವಾ, ಅದಕ್ಕೆ ಕಾಲ್ ಮಾಡ್ದೆ ಅಷ್ಟೇ, ಇನ್ನೇನಿಲ್ಲ, ಮತ್ತಿನ್ನೇನಿಲ್ಲ. ಓಹೋ, ಹಾಗಾದ್ರೆ ಇದು ತುಂಬಾ ಹಳೆ ಕನೆಕ್ಷನ್. ಅಂದ್ರೆ ವೇದಾಂತ್ ಮತ್ತೆ ನಿನ್ನ ಬೈಕ್ದು? ಹಾ ಅಂಕಲ್, ಹೌದು ಹೌದು. ಆಗ್ಲಿ, ನನ್ ಮಗನಿಂದ ನಿನ್ ಬೈಕ್ ಸ್ಟಾರ್ಟ್ ಆಯ್ತಲ್ಲ, ನಾನ್ ನಿಮ್ ಮನೆಗೆ ಹೋಗಿದ್ನಮ್ಮ. ನಮ್ಮನೆಗೆ ಹೋಗಿದ್ರ ಅಂಕಲ್? ಹೌದಮ್ಮ, ಆರ್ತಿ ಮತ್ತೆ ಧ್ರುವನ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ನಾವು ಬೇರೆ ಬೇರೆ ದಾರಿಯಲ್ಲಿ ಬಂದ್ರು ಇಲ್ಲಿ ಮೀಟ್ ಆದ್ವಿ ಅಲ್ಲ. ಅದೇ ಪ್ರಾಬ್ಲಮ್ ಆಗಿದ್ದಲ್ವಾ? ಪರವಾಗಿಲ್ಲ, ಅರ್ಥ ಆಯ್ತು ಬಿಡು. ಏನ್ ಅರ್ಥ ಆಯ್ತು? ಹೇಗ್ ಒಟ್ಟಿಗೆ ಮೀಟ್ ಆದ್ವಿ ಅಂತ ನಿಮ್ಮನ್ನ ಕೇಳಿದ್ರೆ ನಿಮಗೆ ಹೇಗ್ ಗೊತ್ತಾಗುತ್ತೆ? ಹೇಗೋ ಮೀಟ್ ಆದ್ವಿ ಅಷ್ಟೇ ಅಂತ ಅರ್ಥ ಆಯ್ತು ಅಂದೆ. ಕರೆಕ್ಟ್ ಅಂಕಲ್, ಕರೆಕ್ಟ್. ಕೋಇನ್ಸಿಡೆನ್ಸ್ ಅನ್ಸುತ್ತೆ. ಸರಿ, ನಿಮ್ಗೆ ಆಫೀಸಿಗೆ ಲೇಟ್ ಆಗ್ಬೋದೇನೋ, ಹೊರಡಿ. ಹಾ
ಅಂತ ಬರ್ತೀವಿ. ವೇದಾಂತ್, ಒಂದ್ ನಿಮಿಷ. ನೀನು ನನ್ನ ಕಣ್ಣಿಗೆ ಕಾಣಿಸ್ಕೊಂಡೆ, ಓಕೆ. ಅದೇ ನಿಮ್ಮ ಅಮ್ಮನ ಕಣ್ಣಿಗೆ ಕಾಣಿಸ್ಕೊಂಡಿದ್ರೆ ಕಷ್ಟ ಆಗ್ತಿತ್ತು. ಹುಷಾರು. ಯಾಕ್ರಿ ಟೆನ್ಷನ್ ಮಾಡ್ಕೊಂತೀರಾ? ಬಾಸ್ ಇವತ್ತು ಫುಲ್ ಬಿಸಿ, ಸೊ ನಮ್ಗಳು ತಲೆ ತಿನ್ನಕ್ ಬರೋದಿಲ್ಲ. ಅಕಸ್ಮಾತ್ ಏನಾದ್ರೂ ಮನೆಗ್ ಬೇಗ ಹೋಗ್ಬೇಕು ಅನ್ಕೊಂಡಿದ್ರೆ ಇದಕ್ಕಿಂತ ಒಳ್ಳೆ ಟೈಮು ಸಿಗಲ್ಲ. ಮೇಡಮ್ ನೀವಾ? ಯಾಕೆ ವೇದಾಂತ್ ಇರ್ಬೇಕಿತ್ತ? ಅಯ್ಯೋ ದೇವ್ರಾನೇ ಬೇಡ ಮೇಡಮ್, ಆದ್ರೆ ನೀವೇನು ಕಮ್ಮಿ ಇಲ್ಲ. ನಿಮ್ ಲುಕ್ ನೋಡ್ತಾ ಇದ್ರೆ ನನಗೆ ಭಯ ಆಗ್ತಾ ಇದೆ. ಆಲ್ರೆಡಿ ಇನ್ನೊಬ್ರು ಮೇಡಮ್ ಕಾಲ್ ಮಾಡಿ ಕೈ ಕಾಲು ಬಿಡಿಸಿದ್ದಾರೆ. ನೀವು ನೋಡಿದ್ರೆ ಜೀವನೇ ಬಿಡಿಸೋ ಹಾಗೆ ಲುಕ್ ಕೊಡ್ತಾ ಇದ್ದೀರಾ. ಈ ತರ ಅಡ್ಡಗಟ್ಟೋ ಅಂತ ಅಪರಾಧ ನಾನು ಏನ್ ಮಾಡಿದ್ದೀನಿ ಅಂತ ತಿಳ್ಕೊಬೋದಾ? ಬನ್ನಿ. ಎಲ್ಲಿಗೆ? ಸುಮ್ನೆ ಬನ್ರಿ. ಕೂತ್ಕೊಳ್ಳಿ. ಈಗಾಗ್ಲೇ ನೀವೇನ್ ಕಿತಾಪತಿ ಮಾಡಿದಿರಂತ ನನಗೆ ಚೆನ್ನಾಗಿ ಗೊತ್ತಾಗಿದೆ. ನಿಮಗ್ ಗೊತ್ತಾಗ್ಬಿಡ್ತಾ? ನೋಡಿ ಕಾಂತ, ಅವ್ರ ಇನ್ನೋಸೆನ್ಸ್ ನ ಯೂಸ್ ಮಾಡ್ಕೊಂಡು ಗೋಳು ಹೇಳ್ಕೊಳ್ಳೋದಕ್ಕೆ ಅವ್ರೀಗ ನಿಮ್ ಬಾಸ್ ಅಲ್ಲ, ನನ್ನವರು. ನಿಮ್ಮವರು ಅಂದಿದ್ರಲ್ಲಿ ದೂಸರ ಮಾತೇ ಇಲ್ಲ. ಆದ್ರೆ ಅದೇನೋ ಇನ್ನೋಸೆನ್ಸ್ ಯೂಸ್ ಮಾಡ್ಕೊಂಡು ಅಂದ್ರಲ್ಲ, ನಿಮಗೆ ಯಾವ ಆಂಗಲ್ ಅಲ್ಲಿ ಇನ್ನೋಸೆಂಟ್ ತರ ಕಾಣಿಸ್ತಾರೆ ಮೇಡಮ್? ಸಾಕ್ ಸುಮ್ನಿರಿ, ಅವ್ರು ತುಂಬಾನೇ ಇನ್ನೋಸೆಂಟ್. ದೂರ ನಿಂತ್ ನೋಡೋರ್ಗೆ ಅವ್ರು ಹುಲಿ ತರ ಕಾಣಿಸ್ತಾರೆ. ಆದ್ರೆ ಹತ್ರ ಹೋಗಿ ಅವ್ರನ್ನ ಪ್ರೀತಿ ಕಣ್ಣಿನಿಂದ ನೋಡಿದ್ರೆ ಅವ್ರ ಮೃದುವಾಗಿರೋ ಮುತ್ತಾದ ಮೊಲ ಅಷ್ಟೇ. ಮೊಲಾನ ನಂಬಾಸ? ಶಡಪ್ ಅಂತ ನಿಯತ್ತಾಗಿ ಅದೇನ್ ಕುತಂತ್ರ ಮಾಡಿದಿರ ಅಂತ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ ಅಮೂಲ್ಯನ ರೌಡಿ ಬೇಬಿ ತರ ಬದಲಾಗೋದನ್ನ ನೋಡ್ಬೇಕಾಗುತ್ತೆ. ಅಯ್ಯೋ ಮೇಡಮ್, ಅದನ್ನ ಯಾವ ಬಾಯಿಂದ ಹೇಳಿ ಮೇಡಮ್? ಹೇಗೆ ಹೇಳಿ? ಇಷ್ಟೊತ್ತು ಅವ್ರ ಹತ್ರ ಎಲ್ಲ ಬಾಸ್ ನಿಮ್ ತಲೆ ತಿನ್ನಕ್ ಬರಲ್ಲ ಅಂತ ಕೊಚ್ಕೋತಾ ಇದ್ರಲ್ಲ, ಅದೇ ತರ ಹೇಳಿ. ಮೇಡಮ್, ಸ್ವಲ್ಪ ನನ್ನ ಜೊತೆ ಫ್ಲಾಶ್ ಕಟ್ಟಕ್ ಬರ್ತೀರಾ? ನಿಮ್ಮ ರಾಶಿ ಭವಿಷ್ಯದಲ್ಲಿ ನೀವಿನ್ನು 3 ದಿನದಲ್ಲಿ ನೀವು ಪ್ರೀತಿಸ್ತಾ ಇರೋ ಹುಡುಗಿಗೆ ಮುತ್ತು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಸಂಬಂಧ ಹಾಳಾಗುತ್ತೆ ಅಂತ ಇದೆ. ಓ, ಇದಕ್ಕೇನ ಇವತ್ತು ಹಿಂದೆ ಬೈಕಲ್ಲಿ ಕೂರ್ತೀನಿ ಅಂತ ಹೇಳಿದ್ದು? ಇಷ್ಟು ಸಣ್ಣ ವಿಷಯಕ್ಕೆ ಅಷ್ಟೊಂದು ಓದಾಡ್ಬಿಟ್ಟೆ ಸುಳ್ಳೆ ಪುಳ್ಳೆ. ಪಾಪ ನೀನು. ಮೇಡಮ್, ನಾನು ಆಲ್ರೆಡಿ ಫ್ಲಾಶ್ ಕಟ್ಟಿಂದ ಹೊರಗೆ ಬಂದಾಯ್ತು. ನೀವ್ ಯಾಕೆ ಇನ್ನು ಅಲ್ಲೇ ಇದ್ದೀರಾ? ಎಥು, ನಾನು ವಾಪಸ್ ಬಂದೆ. ಹೇಳೋದು ಹೇಳಿದ್ರಿ, ಆದ್ರೆ ಯಾರಿಗೆ ಹೇಳಿದ್ದೀರಾ ನೋಡಿ. ಕರ್ಮ. ಎಂತ ರಿಯಾಕ್ಷನ್! ಸೋ ಕೂಲ್. ಹಾ, ನಿಂತ್ಕೋ. ಎಲ್ಲೋಗ್ತಿದ್ಯಾ? ಅಯ್ಯೋ ಅಣ್ಣ, ಪ್ಲೀಸ್ ನಂಗೇನು ಮಾಡ್ಬೇಡಿ. ನನ್ ದುಡ್ಡು ಹೊಂದಿಸ್ತೀನಿ. ನಂಗೇನು ಮಾಡಿ. ನಮ್ಮಂತ ಜನ ಅಲ್ಲ, ನಮ್ಮ ಹೆಂಡತಿ ಮಕ್ಕಳು ಅಕ್ಕ ತಂಗಿ ಎಲ್ಲ ಇದಾರೆ. ನಮ್ ಬೇಕಾಗಿರೋದು ನಮ್ ದುಡ್ಡು. ಅಷ್ಟು ಕೊಟ್ರೆ ಸಾಕು. ಓವರಾಗಿ ಆಡ್ಬೇಡ. ಹೇಳಿದ್ನಲ್ಲ ಅಣ್ಣ, ಸ್ವಲ್ಪ ಟೈಮ್ ಬೇಕು ಅಂತ. ಏನು ಆಟ ಆಡ್ತಿದ್ಯಾ? ಟೈಮ್ ಇಲ್ಲ. ಬೆಳಿಗ್ಗೆ ರಂಗಣ್ಣನ ಮನೆ ಬಂದು ದುಡ್ಡು ವಾಪಸ್ ಕೊಡೋದು ಹೇಳಿರ್ಲಿಲ್ವಾ? ನಿನಗೆ ನಮ್ ಬಗ್ಗೆ ಭಯ ಇಲ್ಲ ಅನ್ಸುತ್ತೆ. ಅದಕ್ಕೆ ಕಿವಿಗಿದ್ದು ಸಿಗಾಕ್ಸ್ಕೊಂಡು ರೋಡಲ್ಲಿ ದಿಲ್ದಾರ ಓಡಾಡ್ತಾ ಇದೆಯಲ್ವಾ? ದೇವ್ರಣಗೂ ಹಾಗೆಲ್ಲ ಏನು ಇಲ್ಲ ಅಣ್ಣ. ತುಂಬಾ ದೊಡ್ಡ ಅಮೌಂಟ್ ಅಲ್ವಾ, ಅದನ್ನ ಹೊಂದ್ಸೋದಕ್ಕೆ ಏನಾದ್ರೂ ದಾರಿ ಆಗುತ್ತಾ ಅಂತ ನೋಡಕ್ ಹೋಗಿದ್ದೆ ಅಣ್ಣ. ನನ್ನ ನಂಬಿ ಅಣ್ಣ, ಸಣ್ಣ ಅಮೌಂಟ್ ಆಗಿದ್ರೆ ನಾನು ಯಾವಾಗ್ಲೂ ಕೊಟ್ಬಿಡ್ತಿದ್ದೆ. ದುಡ್ಡು ಇಸ್ಕೊಳ್ಳೋಗ ಇದು ನಿನ್ಗೆ ಸಣ್ಣ ಅಮೌಂಟ್ ಅಂತ ಅನ್ಸಿತ್ತಾ? ಆಗ್ಲೇ ಅದನ್ನ ತೀರ್ಸಕ್ಕಾಗತ್ತೋ ಇಲ್ವೋ ಅಂತ ನೋಡ್ಬೇಕಾಗಿತ್ತಲ್ವಾ? ಅಷ್ಟೊಂದು ದುಡ್ಡು ತಗೊಂಡು ಏನ್ ಮಾಡಿದೆ ಅಣ್ಣ? ಅದು ಪ್ಲೀಸ್
ನಿಮ್ಮಂತ ಕಾಲೇಜ್ ಹುಡುಗಿ ಸಾಲ ತಗೊಳ್ತಾರಂದ್ರೆ ಯಾವ್ದೋ ಲೋಗ್ಯೂ ಮ್ಯಾಟ್ರ್ ಇರ್ಬೇಕು. ಈ ತರ ಮೈಕೆ ಮುಟ್ಟೋದೆಲ್ಲ ಇಟ್ಕೋಬೇಡಿ. ಅವಶ್ಯಕತೆ ಇತ್ತು ತಗೊಂಡೆ, ನಾನು ಏನಕ್ಕೋ ಬಳಸ್ಕೊಂಡಿದ್ದೀನಿ. ಇವಾಗ ಪ್ಲೀಸ್ ಹೊರಡಿ, ನಾಳೆ ಇಷ್ಟೊತ್ತಿಗೆ ನಾನು ವಾಪಸ್ ಕೊಡ್ತೀನಿ. ತಗೊಳಪ್ಪ, ಇಷ್ಟೊತ್ತು ಟೈಮ್ ಬೇಕು ಅಂತಿದ್ದೊಳಗೆ ನಾಳೆ ಎಲ್ಲಿಂದ ಬರುತ್ತೆ ದುಡ್ಡು? ನಮ್ಮ ಹತ್ರ ಸುಳ್ಳು ಹೇಳಿ ಯಾಮಾರಿಸ್ಬೇಕು ಅಂತ ಆಲೋಚನೆ ಇಟ್ಕೊಳ್ಬೇಡ. ನಾವು ನೀನ್ ಅನ್ಕೊಂಡೋದಕ್ಕಿಂತ ಕೆಟ್ಟ ಜನ. ಇಲ್ಲ ಇಲ್ಲ, ನಾನು ಸುಳ್ಳು ಹೇಳ್ತಿಲ್ಲ. ನಾಳೆ ನಿಮ್ ದುಡ್ಡು ನಿಮಗ್ ಸೇರುತ್ತೆ. ಸೇರಿಲ್ಲ ಅಂದ್ರೆ ನೀವು ನಮ್ಮ ಮನೆಗ್ ಬಂದು ಅದೇನ್ ತಗೊಂಡ್ ಹೋಗ್ತಿರೋ ತಗೊಂಡ್ ಹೋಗಿ. ಆದ್ರೆ ಈ ತರ ಬೀದಿಲ್ ಮಾನ ಕಳಿಬೇಡಿ. ಇದನ್ನ ನಾವು ನಂಬೇಕಾ? ನಿಮ್ ಬಡ್ಡಿ ದುಡ್ಡಿನ ವ್ಯವಹಾರದಲ್ಲಿ ನಂಬಿಕೆಗಾಗ್ಲಿ ಭರವಸೆಗಾಗ್ಲಿ ಬೆಲೆ ಕೊಡಲ್ಲ ಅಂತ ತೋರಿಸ್ಬಿಟ್ಟಿದ್ದೀರಲ್ಲ ಅಣ್ಣ. ನನ್ನ ನಂಬಿ ನಾಳೆ ಎಷ್ಟೊತ್ತಿಗೆ ನಿಮ್ ದುಡ್ಡು ನಿಮ್ ಹತ್ರ ಇರುತ್ತೆ. ಈಗ ನಾನು ಬಿಟ್ಬಿಡಿ. ಸರಿ ಹೋಗು. ನೀನು ಅಂತ ಬಂದಾಗ ನನ್ನ ಹಾರ್ಟಲ್ಲಿ ಒಂದು ಸ್ಪೆಷಲ್ ಜಾಗನೇ ಇದೆ. ಅದು ನಿಮಗೂ ಗೊತ್ತು ಅಂತ ನಾನು ಅನ್ಕೋತೀನಿ. ನನಗಿಂತ ಜಾಸ್ತಿ ಇನ್ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯ ಅಗ್ರಜ. ನನ್ನಷ್ಟು ಲಕ್ಕಿ ಕೂಡ ಯಾರೂ ಇಲ್ಲ. ನನಗಿರೋಂಥ ಅಣ್ಣನೂ ಯಾರಿಗೂ ಇಲ್ಲ. ಹಾಗೆಲ್ಲ ಇದ್ರೂ ನೀನೇನು ಪ್ರಶ್ನೆ ಕೇಳಬೇಡ ಅಂತ ಹೇಳ್ತಿದ್ಯಾ. ನಿನಗಿಷ್ಟ ಇಲ್ಲ ನಾನು ಫೋರ್ಸ್ ಮಾಡಲ್ಲ. ಆದ್ರೆ ಏನೇ ಆಗಲಿ, ಎಂಥದ್ದೇ ವಿಚಾರ ಆಗಲಿ, ಅದು ನಿನಗೆ ತೊಂದರೆ ಕೊಡ್ತಿದೆ ಅಂದ್ರೆ ನಾನು ಯಾವತ್ತೂ ನಿನ್ ಜೊತೆ ಇರ್ತೀನಿ ಅನ್ನೋದನ್ನ ಮಾತ್ರ ನೀನು ಮರಿಬಾರ್ದು. ಸುಮ್ಮನೆ ಮೂಡ್ ಆಫ್ ಮಾಡ್ಕೊಂಡಿರ್ಬೇಡ. ಬಾ, ಲೆಟ್ಸ್ ಪ್ಲೇ ಯುವರ್ ಫೇವರಿಟ್ ವಿಡಿಯೋ ಗೇಮ್. ಓಕೆ, ಇದಕ್ಕೂ ನಿನಗೆ ಮೂಡಲ್ವಾ? ಸರಿ, ಮಲ್ಕೋ. ಸಾರ್ಥಕ್, ಅಣ್ಣ ಬಂದಾಗಿಂದ ಒಂದ್ ಮಾತು ಆಡಿಲ್ಲ. ಅಮ್ಮ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾಯ್ತಾ? ಸಾರ್ಥಕ್, ನಿಮ್ಮ ಹತ್ರನೇ ಕೇಳ್ತಾ ಇರೋದು. ಅದ್ಯಾ, ದಯವಿಟ್ಟು ನನ್ನ ತಗೋ ತಿನ್ಬೇಡ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಐ ಆಮ್ ಸಾರಿ ಅದ್ಯಾ, ನಿನ್ನ ಹರ್ಟ್ ಮಾಡೋದು ನನ್ನ ಉದ್ದೇಶ ಅಲ್ಲ. ಸ್ವಲ್ಪ ಸ್ಟ್ರೆಸ್ಡ್ ಆಗಿದ್ದೀನಿ, ಅದಕ್ಕೆ ಹಾಗೆ ಮಾತಾಡ್ಬಿಟ್ಟೆ. ಏನಾಯ್ತು ಸಾರ್ಥಕ್? ನನಗೆ ಆರತಿ ಬಗ್ಗೆ ಟೆನ್ಷನ್ ಆಗ್ತಿದೆ ಅದ್ಯಾ. ಅವರಿಬ್ರದ್ದು ಲವ್ ಮ್ಯಾರೇಜ್ ಬೇರೆ. ಚಿಕ್ಕಪ್ಪ ಚಿಕ್ಕಮ್ಮ ವಿಕ್ಕಿ ಮೇಲೆ ಎಷ್ಟು ನಂಬಿಕೆ ಇಟ್ಟು ಮದುವೆ ಮಾಡ್ಕೊಟ್ಟಿದ್ದಾರೆ. ಆದ್ರೆ ಈಗ ಅವರಿಬ್ರು ಮಧ್ಯೆ ಏನೋ ಸರಿ ಇಲ್ಲ ಅನಿಸ್ತಿದೆ. ಯಾಕೋ ಏನೋ ಸರಿ ಹೋಗ್ತಿಲ್ಲ ಅದ್ಯಾ. ಅಂದ್ರೆ ಈ ವಿಷಯ ನಿನ್ಗೆ ಆಲ್ರೆಡಿ ಮೊದಲೇ ಗೊತ್ತಿತ್ತಾ? ಬೇಕಂತಲೇ ನೀನು ಅಮ್ಮು ಇದನ್ನ ನನ್ನಿಂದ ಮುಚ್ಚಿಟ್ಟಿದ್ದೀರಾ? ಮುಚ್ಚಿಟ್ಟಿದ್ ನಿಜನೇ ಸಾರ್ಥಕ್, ಆದ್ರೆ ಅದಕ್ಕೂ ಒಂದ್ ಕಾರಣ ಇದೆ. ಅಲ್ಲ, ಇಂಥ ವಿಷಯನ ಯಾರಾದ್ರೂ ಮುಚ್ಚಿಡ್ತಾರ? ಅದರಲ್ಲೂ ನೀನ್ ಇದನ್ನ ನನ್ನ ಹತ್ರ ಶೇರ್ ಮಾಡಿಲ್ಲ ಅಂದ್ರೆ ನಾನು ನಂಬಕ್ಕೆ ಆಗ್ತಿಲ್ಲ. ಆರ್ತಿ ನನ್ನ ತಂಗಿ ಅದ್ಯಾ. ಎಸ್, ನನ್ ಮಿಷನ್ ಮುಚ್ಚೋಳಕ್ಕೆ ಕಾರಣನೇ ಅದು. ಆರ್ತಿ ನಿಮ್ ತಂಗಿ. ನೀವೆಲ್ಲಿ ಓವರ್ ಪೊಸೆಸಿವ್ ಆಗಿ ಸಿಚುವೇಶನ್ ಹ್ಯಾಂಡಲ್ ಮಾಡ್ದೇನೆ ವಿಕ್ಕೆ ನನ್ನ ಬೇಜಾರ್ ಮಾಡ್ಕೊಂಡು ಇನ್ನೇನೋ ಆಗತ್ತೆ ಅನ್ನೋ ಭಯ ಇತ್ತು ಸಾರ್ಥಕ್. ಇದು ಟೆನ್ಷನ್ ಮಾಡ್ಕೊಳ್ಳೋ ವಿಚಾರನೇ ಅದ್ಯಾ. ಈಗ ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ವೇದಾಂತ ಆಗ್ಲಿ ವಿಕ್ಕಿ ಆಗ್ಲಿ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ ನಿನಗೆ ಗೊತ್ತು. ಅವ್ರ ಜಾಗದಲ್ಲಿ ನನ್ನ ನಿಲ್ಸ್ ನೋಡೋ ಅದ್ಯಾ. ನನಗೂ ಟೆನ್ಷನ್ ಆಗೋದು ಸಹಜನೇ ಅಲ್ವಾ? ಅದೆಲ್ಲ ವಿಚಾರ ಮಾಡಿದ್ಮೇಲೂ ನನಗ್ ಭಯ ಆಯ್ತು, ಅದಕ್ಕೆ ಹೇಳಿಲ್ಲ ಸಾರ್ಥಕ್. ಐ ಆಮ್ ರಿಯಲಿ ಸಾರಿ. ಆದ್ರೆ ಏನು ಸಮಸ್ಯೆ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಅದ್ ಹೇಗ್ ಸರಿ ಹೋಗುತ್ತೆ? ಯಾರಾದ್ರೂ ಸರಿ ಮಾಡೋದಕ್ಕೆ ಪ್ರಯತ್ನ ಆದ್ರೂ ಪಡ್ಬೇಕಲ್ವಾ? ಹೊರವರೆಯಂತೂ ಸರಿ ಹೋಗ್ತಾರೆ ಅಂತ ನನಗೆ ಅನಿಸ್ತಿಲ್ಲ. ಇನ್ನು ನಿಮ್ ತರ ಅದು ತಾನಾಗೆ ಸರಿ ಹೋಗುತ್ತೆ ಅಂತ ನನಗಂತೂ ಸುಮ್ಮನೆ ಕೂರಕ್ ಆಗಲ್ಲ. ಕರೆಕ್ಟ್. ಆದ್ರೆ ವಿಕ್ಕಿ ಅಣ್ಣ, ಇದು ನಮ್ ವಿಷಯ, ಯಾರು ಮಧ್ಯೆ ಬರೋದ್ ಬೇಕಾಗಿಲ್ಲ, ನಾವೇ ಸರಿ ಮಾಡ್ಕೊಳ್ತೀವಿ ಅಂತ ಹಠ ಮಾಡ್ತಾ ಇದ್ದಾನೆ. ಅವನು 1000 ಹೇಳ್ತಾನದ್ಯಾ. ನೀವೇ ಯೋಚನೆ ಮಾಡು, ಅವ್ನು ಲವ್ ಮಾಡೋ ಟೈಮಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಯ್ತು. ಆಗ ನಾವೆಲ್ಲ ಅವರೇ ಏನೋ ಒಂದು ಮಾಡ್ಕೋತಾರೆ ಅಂತ ಸುಮ್ನಿದ್ವಾ? ಅಥವಾ ಹಾಗೆ ಸುಮ್ನಿರೋದ್ ಸರಿನಾ? ಅವ್ನು ಲವ್ ಮಾಡೋ ಟೈಮಲ್ಲಿ ಕೂಡ ಕೋಪ ಮಾಡ್ಕೊಂಡು ವಿಷಯ ತಗೊಂಡಿದ್ದ, ಅಷ್ಟೆಲ್ಲ ಮಾಡಿದ್ದ. ನಾವು ಮಧ್ಯ ಹೋಗಿದ್ದಕ್ಕೆ ತಾನೇ ಅವ್ರಿಬ್ರದ್ದು ಮದ್ವೆ ಆಗಿದ್ದು. ಈಗಲೂ ಅಷ್ಟೇ, ನಾನು ಮಧ್ಯ ಹೋಗ್ತೀನಿ, ಹೋಗ್ಲೇಬೇಕು. ಸರಿ, ಏನ್ ಮಾಡ್ತೀರಾ?
ಈ ಕ್ಷಣಕ್ಕಂತೂ ನನಗೇನೂ ಹೊಳಿತಿಲ್ಲ. ಆದ್ರೆ ನಾನು ಏನಾದ್ರೂ ಒಂದು ಮಾಡೋದಂತೂ ನಿಜ. ನಾನು ಹೇಗ್ ಸಾಲ ತೀರಿಸ್ಲಿ? ಅದೇನ್ ಸಣ್ಣ ಅಮೌಂಟಾ? ಅಕ್ಕನ ಹತ್ರ ಮಾತಾಡಿದ್ರು ಅವಳ ಹತ್ರನೂ ಅಷ್ಟೊಂದು ದುಡ್ಡಿಲ್ಲ. ಅಥವಾ ಅವಳು ಎಲ್ಲಿಂದನಾದ್ರೂ ತರೋಕ್ಕೂ ಆಗಲ್ಲ. ನಾನ್ ಯಾಕೆ ದುಡ್ಡು ತರೋವಾಗ ಮುಂದೆ ಒಂದಿನ ಇಂಥ ಪರಿಸ್ಥಿತಿ ಬರ್ಬೋದು ಅಂತ ಯೋಚನೆ ಮಾಡ್ಲಿಲ್ಲ. ಆಗ ನನಗೆ ಧ್ರುವನ್ ಕಷ್ಟ ಬಿಟ್ಟು ಬೇರೆ ಏನು ಕಾಣ್ಲಿಲ್ವಾ? ಆದ್ರೆ ಈ ವಿಚಾರ ಮಾತ್ರ ಯಾವುದೇ ಕಾರಣಕ್ಕೂ ಧ್ರುವಂಗ್ ಗೊತ್ತಾಗ್ಬಾರ್ದು. ಅವನಿಗೆ ಗೊತ್ತಾದ್ರೆ ಆಟೋನ್ ಮಾರಾದ್ರೂ ದುಡ್ಡು ತಂದ್ಬಿಡ್ತಾನೆ. ಹಾಗೇನಾದ್ರೂ ಆದ್ರೆ ಇಷ್ಟೆಲ್ಲ ಮಾಡಿ ಏನ್ ಪ್ರಯೋಜನ? ಮತ್ತೇನ್ ಮಾಡ್ಲಿ? ವೇದಾಂತ್ ಬಾಬನ್ ಕೇಳಲ್ಲ? ಇಲ್ಲ ಇಲ್ಲ, ಅದು ತುಂಬಾ ಕೆಟ್ಟ ಆಲೋಚನೆ ಆಗುತ್ತೆ. ಅವ್ರ ಹತ್ರ ಇಷ್ಟು ದಿನ ಯಾವತ್ತೂ ಯಾರು ದುಡ್ಡಿನ ಸಹಾಯ ಕೇಳಿಲ್ಲ. ಅವರು ನಾವ್ ಕೇಳ್ದೇನೆ ನಮ್ಮನೆಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ. ಈಗ ನಾನು ಅವ್ರ ಹತ್ರ ದುಡ್ಡು ಕೇಳಿದ್ರೆ ತುಂಬಾ ಚೀಪ್ ಆಗ್ಬಿಡ್ತೀನಿ. ನಾನು ಹಾಗ್ ಮಾಡೋದು ಅಪ್ಪಂಗೂ ಇಷ್ಟ ಆಗಲ್ಲ. ಮತ್ತೇನ್ ಮಾಡ್ಲಿ? ಅಕ್ಕ, ಎಷ್ಟೊತ್ತೆ ಬರೋದು? ನಾನ್ ನಿನ್ಗೋಸ್ಕರ ಬಾಗ್ಲಲ್ಲೇ ಕಾಯ್ತಾ ಇದ್ದೆ ಗೊತ್ತಾ? ಬಾಗ್ಲಲ್ಲೇ ಯಾಕೆ ಕಾಯ್ತಿದ್ದೆ? ಫೋನ್ ಮಾಡಿ ಹೇಳಿರ್ತಾನೆ ಲಗೇಜ್ ಪ್ಯಾಕ್ ಮಾಡು ಅಂತ. ಹೇಳಿದ್ದೆ ಕಣೆ, ಬಟ್ಟೆಗಳನ್ನೆಲ್ಲ ಹರಡ್ಕೊಂಡ್ ಕೂತಾಗ ಯಾವ ಬಟ್ಟೆ ಹಾಕೋಬೇಕು ಅಂತ ಕನ್ಫ್ಯೂಷನ್ ಆಗೋಯ್ತು. ಅದಕ್ಕೆ ನೀನ್ ಬರ್ಲಿ ಅಂತ ಕಾಯ್ತಾ ಇದ್ದೆ. ಒಂದ್ ಕೆಲ್ಸ ಮಾಡಕ್ಕ, ನನ್ ಬಟ್ಟೆಗಳನ್ನು ಸೇರಿಸಿ ನಿನ್ ಬಟ್ಟೆಗಳನ್ನು ಸೇರಿಸಿ ಪ್ಯಾಕ್ ಮಾಡ್ಬಿಡೆ. ಆಹಾ, ಇದು ಸಾವುಕಾರಕ್ಕೆ ಅಂದ್ರೆ. ಇವಳು ದೊಡ್ಡ ಮೈಸೂರು ರಾಜನ್ ಮೊಮ್ಮಗಳು, ನಾನ್ ಇವಳು ಸಖಿ. ಆರ್ಡರ್ ಮಾಡೋದ್ ನೋಡು. ಸುಮ್ನೆ ಬಂದದ ಯಾವ ಬಟ್ಟೆ ಬೇಕು ತುಂಬ್ಕೊ. ಅಮ್ಮ, ಅಂಜು ಬ್ಯಾಗ್ ಸಮೇತ ಬಟ್ಟೆಗಳನ್ನೆಲ್ಲ ಹರಡ್ ಬಂದಿದ್ದಾಳೆ. ನೀನ್ ಯಾವ ಕಡೆನಾದ್ರೂ ಹೊರಟಿದ್ಯಾ? ಹೊರಟಿದ್ದೀಯಾ? ಅಲ್ಲ, ಹೊರಟಿದ್ದೀವಿ. ಏನು ಹೊರಡ್ತಿದೀವ ಅಂದ್ರೆ ನಾನು ಇದೀನ? ಅಫ್ಕೋರ್ಸ್ ಇದೆಯಕ್ಕ. ಸರಿ, ಯಾವ ಕಡೆ ಹೊರಡ್ತಿರೋದು? ಏನ್ ವಿಷಯ? ಅದನ್ನೆಲ್ಲ ಹೇಳಕ್ಕಾಗಲ್ಲ, ಅದು ಸರ್ಪ್ರೈಸು. ಸರ್ಪ್ರೈಸಾ? ಪ್ಲೀಸ್ ಹೇಳ್ರೆ. ಸಾರಿ ಅಕ್ಕ, ಕೆಲವೊಂದು ವಿಚಾರದಲ್ಲಿ ಫೋರ್ಸ್ ಮಾಡ್ಬಾರ್ದು. ನೀನ್ ಎಷ್ಟೇ ಕೇಳಿದ್ರು ನಾವಂತೂ ಹೇಳಲ್ಲ. ಮನೇಲಿ ಹಬ್ಬ ಇದೆ, ಈಗ ಯಾವ ಕಡೆ ಹೊರಟಿದೀವಿ ಅಂತ ಕೇಳ್ತಾ ಇದೀನಿ ಅಷ್ಟೇ. ಇರೋದ್ ಹಬ್ಬ ತಾನೆ, ಹಬ್ಬದ ತರ ಎಲ್ಲ ಒಟ್ಟಿಗೆ ಸೇರ್ತಿದೀವಿ, ಎಲ್ಲ ಒಟ್ಟಿಗೆ ಆಚರಿಸಿದ್ರೆ ಆಯ್ತು. ಹಾಗಾದ್ರೆ ನಾವು ಹೋಗೋ ಜಾಗದಲ್ಲಿ ಹಬ್ಬ ಆಚರಿಸಕ್ ಅವಕಾಶ ಇದೆಯಾ? ಅಕ್ಕ, ನೀನ್ ಎಷ್ಟೇ ಸುತ್ತಿ ಬಳಸಿ ಪ್ರಶ್ನೆ ಮಾಡಿದ್ರು ನಾವಂತೂ ಸೀಕ್ರೆಟ್ ಬಿಟ್ಕೊಡಲ್ಲ. ಹಲೋ, ನಿಂಗೆ ಎಷ್ಟು ಸರಿ ಹೇಳಿದ್ದೀನಿ ಡೋರ್ ನಾಕ್ ಮಾಡ್ಕೊಂಡು ಒಳಗ್ ಬಾ ಅಂತ? ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಥ್ಯಾಂಕ್ ಯು. ಸರಿ, ಏನಾಯ್ತು? ಇವತ್ತು ನೀನ್ ನನ್ನ ಮರ್ಯಾದೆ ಕಾಪಾಡ್ಬಿಟ್ಟೆ. ಅದೆಲ್ಲ ಇರ್ಲಿ, ಮೊದಲು ಕಣ್ಣೋರ್ಸ್ಕೊ. ಈ ಹುಡುಗಿರು ಗೊಳೋ ಅನ್ನೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ. ಸಮಾಧಾನ ಮಾಡ್ಕೋ. ನನ್ಗೆ ಆ ರಂಗಣ್ಣನ ಕಡೆ ರೌಡಿ ಎಲ್ಲ ಹೇಳ್ದ. ಅಷ್ಟಕ್ಕೆಲ್ಲ ಎಮೋಷನ್ ಆಗೋ ಹುಡುಗಿನ ನೀನು? ನಾನಾಗ ಅಂದ್ಕೊಂಡಿರ್ಲಿಲ್ಲ. ನನ್ನ ನಿನ್ನ ಗಲಾಟೆ ಏನೇ ಇರ್ಲಿ, ನನ್ ಕಷ್ಟದಲ್ಲಿದ್ದೀನಿ ಅಂತ ನಿಂಗೆ ಹೇಗ್ ಗೊತ್ತಾಯ್ತು? ಅವತ್ತ ರೌಡಿಗಳು ಮನೆಗೆ ಬಂದಾಗ ನಾನು ಮನೆಯಲ್ಲೇ ಇದ್ದೆ. ಯಾಕೋ ಏನೋ ಮಿಸ್ ಹೊಡಿತಿದೆ ಅಂತ ಅನ್ಸ್ತು. ಅದನ್ನ ಸರಿಯಾಗಿ ವಿಚಾರಣೆ ಮಾಡಿದಾಗ ನೀನ್ ಅಷ್ಟೊಂದು ದುಡ್ಡನ್ನ ತಗೊಂಡಿದ್ದೆ ನನ್ಗೋಸ್ಕರ ಅಂತ ಗೊತ್ತಾಯ್ತು. ತಗೊಂಡಿರೋದಿರ್ಲಿ, ಇವಾಗ ನೀನ್ ದುಡ್ಡನ್ನ ಸೆಟಲ್ ಮಾಡಿದ್ಯಲ್ಲ, ಅದ್ ಹೇಗೆ? ಆಟೋನ್ ಮತ್ತೆ ಮಾರ್ಬಿಟ್ಯಾ? ಅಯ್ಯೋ ಹುಚ್ಚಿ, ನೀನ್ ನಂಗೋಸ್ಕರ ಅಂತ ದೊಡ್ಡ ರಿಸ್ಕ್ ತಗೊಂಡು ಆಟೋಗೆ ದುಡ್ಡು ತಂದು ಕೊಟ್ಟಿದ್ಯಾ. ಈಗ ಅದನ್ನ ಮರ್ತ್ಬಿಟ್ರೆ ನಿನ್ ಗಂಚನ್ಗೆ ನಾವು ಅವಮಾನ ಮಾಡ್ದಂಗಲ್ವಾ? ಅಂದ್ರೆ ನೀನ್ ಆಟೋನ್ ಮಾರಿಲ್ಲ? ಇಲ್ಲ, ಮಾರಿಲ್ಲ. ಮತ್ ಹೇಗ್ ನೀನ್ ಇಷ್ಟು ದೊಡ್ಡ ಅಮೌಂಟ್ ಸೆಟಲ್ ಮಾಡ್ದೆ? ಹೇಗೋ ಒಂದಿಸ್ತೆ ಬಿಡು. ಏನ್ ಬಿಡು? ಹಾಗೆಲ್ಲ ಬಿಡಕ್ಕೆಲ್ಲ ಆಗಲ್ಲ. ಅಷ್ಟೊಂದು ದುಡ್ಡನ್ನ ಹೇಗ್ ಸೆಟಲ್ ಮಾಡ್ದೆ ಅಂತ ಹೇಳು. ಕೇಳೋ ಹಕ್ ನನ್ಗಿದೆ, ಪ್ಲೀಸ್ ಹೇಳು. ಆಪದ್ದನ ಅಂತ ಚಿನ್ನ ಕೇಳ್ತಾರೆ, ಅದ್ ನಂಗೆ ಈಗ ಹೌದು ಅನ್ಸ್ತು. ಚಿನ್ನನ? ಅಣ್ಣ ನನ್ನ ಮನೆಯಿಂದ ಆಚೆ ಹಾಕುವಾಗ ನನ್ನ ಹತ್ರ ಇದ್ದಿದ್ದು ಒಂದು ಚಿನ್ನದ ಬ್ರೇಸ್ಲೆಟ್ ಮಾತ್ರ. ಅದು ಕೈಯಲ್ಲಿತ್ತಲ್ವಾ, ಅದಕ್ಕೆ ನನ್ನ ಜೊತೆನೆ ಬಂದಿತ್ತು. ಅದು ಅಣ್ಣ ಕೊಡ್ಸಿದ್ದು. ಆ ಸೆಂಟಿಮೆಂಟ್ ಬೇರೆ ಇದ್ದಿದ್ರಿಂದ ಅದು ನಾವು ನೆನಪಿಗೋಸ್ಕರ ಇರ್ಲಿ ಅಂತ ಜೋಪಾನವಾಗಿ ಇಟ್ಕೊಂಡಿದ್ದೆ. ಈಗ ಅದು ಕೆಲ್ಸಕ್ಕೆ ಬಂತು, ಅದಕ್ಕೆ ಅಡಾಟೆ ಅಷ್ಟೇ.
ಆಗಿ ಹೇಳ್ಬಿಡ್ತೀನಿ, ಅದಕ್ಕೂ ಮೇಲೆ ಮತ್ತೇನು ಕೇಳ್ಬೇಡ. ನಾವ್ ಮನೆಯವರೆಲ್ಲ ಸೇರಿ ಸಣ್ಣ ಟ್ರಿಪ್ ಹೋಗ್ತೀವಿ ಅನ್ಕೋ ಸಾಕು. ಹೌದಾ? ಸರಿ, ನಾವ್ ಯಾರೆಲ್ಲ ಹೊರಡ್ತಿದೀವಿ? ಅಮ್ಮಕ್ಕ ಆರ್ತಿ ಅಕ್ಕ ಇನ್ನು ಹಳೆ ಕಾಲದ ಗಿಮಿಕ್ಕಲ್ಲೇ ಇದ್ದಾಳೆ. ಪಾಪ ಇವಳು ನಮ್ಗದೆಲ್ಲ ಗೊತ್ತಾಗಲ್ಲ ಅನ್ಕೋತಾಳೆ. ಅಯ್ಯೋ, ಯಾರ್ಯಾರು ಹೋಗ್ತಿದೀವಿ ಅಂತ ಹೇಳ್ರೆ ಪರವಾಗಿಲ್ಲ. ಅದು ಅಕ್ಕ ಅಕ್ಕ ಅದೇ ನಾವ್ 4 ಜನ ಮತ್ತೆ ರಾಜಣ್ಣ. ಅಕ್ಕ ಅಷ್ಟೇ ಅಷ್ಟೇ. ಅದು ಅಕ್ಕ ತುಂಬಾ ದಿನ ಆಯ್ತಲ್ಲ ನಾನ್ ಕೆಲ್ಸಕ್ಕೆ ರಜಾ ತಗೊಂಡು. ರಾಜಣ್ಣನ್ ಕೈ ಬೇರೆ ಏಟಾಗಿತ್ತು, ಸ್ವಲ್ಪ ರಿಫ್ರೆಶ್ಮೆಂಟ್ ಇರ್ಲಿ ಅಂತ ಆಚೆ ಹೋಗೋಣ ಅನ್ಕೊಂಡ್ವಿ. ಅಪ್ಪ ಅಮ್ಮ ಬರಲ್ವಾ? ಕೇಳ್ದೆ ಅಕ್ಕ, ಅವ್ರು ಬರಲ್ಲ, ನೀವ್ ಹೋಗ್ ಬನ್ನಿ ಅಂದ್ರು. ಮತ್ತಾರನಾದ್ರೂ ಕರಿಬೇಕಿತ್ತ ಅಕ್ಕ? ಹಾಗೇನಿಲ್ಲ, ಸುಮ್ನೆ ಕೇಳ್ದೆ ಅಷ್ಟೆ. ಹಾಗಿದ್ರೆ ಓಕೆ. ಅಮ್ಮ ಇದಕ್ಕೆ ಒಪ್ಪಿದಾರ? ನಾವ್ ಅವ್ರನ್ನ ಬಿಟ್ಟು ಹೋಗೋದ್ ಸರಿನಾ? ಅಯ್ಯೋ, ನಾನ್ ಬನ್ನಿ ಅಂತಾನೆ ಹೇಳ್ದೆ, ಆದ್ರೆ ಅವರೇ ಬರ್ಲಿಲ್ಲ. ಅಮ್ಮ ಒಪ್ಪಿರೋದಕ್ಕೆ ಅಲ್ವಾ ಬಟ್ಟೆ ಪ್ಯಾಕ್ ಆಗ್ತಿರೋದು. ನನಗ್ ಯಾಕೋ ಅನುಮಾನ. ಇರೋ ನಾನು ಅಮ್ಮನ ಕೇಳ್ತೀನಿ. ಅಲ್ಲಿ ಏನೇನ್ ಫೆಸಿಲಿಟೀಸ್ ಇದೆ ಅಂತ ವಿಚಾರಿಸಿದ್ಯಾ? ಅದನ್ನ ಹೋಗೋರು ನೋಡ್ಕೋತಾರೆ. ನೀವೇನ್ ಹೋಗ್ತಿಲ್ಲ ತಾನೆ? ನಿಮ್ಗೆ ಯಾಕೆ ಕುತೂಹಲ? ವಿಚಾರಿಸೋದ್ರಲ್ಲಿ ಏನ್ ತಪ್ಪು? ಕೇಳಿದೆ ಅಷ್ಟೇ. ಸಾರ್ಥಕ್, ಯಾರ್ಯಾರು ಹೋಗ್ತಿದ್ದೀರಾ? ನಾವ್ 4 ಜನನಮ್ಮ. ಯಾಕೆ ಸುಹಾಸಿನಿ, ನೀನು ಹೋಗ್ತಾ ಇದೀಯಾ? ನೀನ್ ಹೋಗೋದಾದ್ರೆ ಹೇಳು, ನಾನು ಬರ್ತೀನಿ. ನಾವಿಬ್ರು ಜಾಲಿ ಟ್ರಿಪ್ ಹೋಗದೆ ಎಷ್ಟೆಲ್ಲ ವರ್ಷಗಳಾಯ್ತು. ನಾನೇನ್ ಹೋಗ್ತಾ ಇಲ್ಲ, ಸುಮ್ನೆ ಕೇಳ್ದೆ ಅಷ್ಟೆ. ಅಮೂಲ್ಯನು ನಮ್ ಜೊತೆ ಬಂದಿದ್ರೆ ಎಷ್ಟು ಚೆನ್ನಾಗಿರೋದು. ನಾನು ಅಮೂಲ್ಯನ ಹತ್ರ ನೀವುಗಳು ಬನ್ನಿ ಅಂತ ವಿಷಯ ತೆಗೆದ್ರೆ ನಮ್ಮಿಬ್ಬರ ಮಧ್ಯೆ ಏನೋ ನಡೀತಿದೆ ಅಂತ ಆಲ್ರೆಡಿ ಡೌಟ್ ಪಡ್ತಿರೋ ಆದ್ಯಕ್ಕೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದಕ್ಕಿಂತ ಸುಮ್ಮನೆ ಇರೋದೇ ವಾಸಿ. ಈ ಟ್ರಿಪ್ಗೆ ಎಲ್ಲರಿಗಿಂತ ಜಾಸ್ತಿ ನನ್ನ ಹೆಂಡತಿನೇ ಎಕ್ಸೈಟ್ ಆಗ್ಬಿಟ್ಟಿದ್ದಾಳೆ. ಅವಳು ಮೇ ಬಿ ಎಲ್ಲಾನು ಪ್ಯಾಕ್ ಮಾಡ್ಕೊಂಡು ಈಗಲೇ ಹೊರಡು ಅಂದ್ರು ಹೊರಡಕ್ ರೆಡಿ ಅನ್ಸುತ್ತೆ. ನೀನೇ ಲಕ್ಕಿ ಕಣಪ್ಪ, ಎಂತ ಹೆಂಡತಿ ಸಿಕ್ಕಿದಾಳೆ. ಅದೇ ನನ್ನ ಪರಿಸ್ಥಿತಿ ನೋಡು. ಬಾರೆ ಹೋಗೋಣ ಅಂದ್ರು ಬರಲ್ಲ ನನ್ನ ಹೆಂಡತಿ. ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರ್ಬೇಕು ಸಾರ್ಥಕ್. ರಾಜನು ನಿಮ್ ಜೊತೆ ಬರ್ತಾ ಇರೋದು ಒಂದ್ ರೀತಿ ಒಳ್ಳೇದೇ ಆಯ್ತು. ಆದ್ರೆ ನೀವೇ ಅಲ್ಲಿ ಹೇಗೋ ಏನೋ ಅಂತ. ಅಂಕಲ್, ನೀವು ವರಿ ಮಾಡಬೇಡಿ, ನಾ ಇದ್ದೀನಲ್ಲ, ಚಿಂತೆ ಮಾಡಬೇಡಿ. ಅಮ್ಮ, ಅಪ್ಪ, ಹೋಗ್ ಬರ್ತೀವಿ, ಹುಷಾರಾಗಿರಿ ಆಯ್ತಾ? ನೀನು ಹುಷಾರು. ಇರ್ರೆ, ನೀವಿಬ್ರು ಅಲ್ಲಿ ಸ್ವಲ್ಪ ಜೋಪಾನವಾಗಿರಿ. ಅಲ್ಲಿ ಇಲ್ಲಿ ಸುತ್ತಾಡಕ್ ಹೋಗೋದು, ಜಗಳ ಮಾಡ್ಕೊಳ್ಳೋದೆಲ್ಲ ಮಾಡ್ಬೇಡಿ. ಅಕ್ಕಂದ್ರೆ ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಳ್ಳಿ. ಹೋಗಮ್ಮ ನೀನು, ಒಳ್ಳೆ ಪುಟ್ಟ ಮಗುಗೆ ಹೇಳ್ದಂಗೆ ಹೇಳ್ಬೇಡ. ಆ ತರ ಎಲ್ಲ ಏನೂ ಆಗಲ್ಲ. ನಾವು ಸುಮ್ನೆ ಯಾವತ್ತೂ ಜಗಳ ಆಡೇ ಇಲ್ಲ. ಅಷ್ಟಕ್ಕೂ ನೀ ಇದನ್ನೆಲ್ಲ ಹೇಳ್ಬೇಕು ಅಂದ್ರೆ ಡೈನೋಸರಸ್ಗೆ ಹೇಳು. ಈ ಡೈನೋಸರಸ್ ಯಾವಾಗ ನೋಡ್ರು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರೋದು. ನೋಡು ನಿಂದ ಇಲ್ಲೇ ಶುರುವಾಯ್ತು. ಇದನ್ನೇ ಅಲ್ಲಿ ಮಾಡ್ಬೇಡಿ ಎಂದಿದ್ದು. ಮತ್ ನೀನ್ ಯಾವಾಗ್ಲೂ ಈ ಡೈನೋಸರ್ಸ್ ವಹಿಸ್ಕೊಂಡು ನನಗ್ ಬೈದ್ರೆ ಇನ್ನೇನ್ ಮಾಡ್ಬೇಕು? ನೀನ್ ದೊಡ್ಡೋಳು ಕಣೆ, ಅವಳೇನಾದ್ರೂ ಹೇಳಿದ್ರೆ ನೀನ್ ಸಹಿಸ್ಕೋಬೇಕು. ನೀನ್ ಕಾಟ ಕೊಡ್ತಾ ಇದ್ದಾಗ ನಿಮ್ಮ ಅಕ್ಕಂದ್ರೆ ಸಹಿಸ್ಕೊಳ್ಳಿಲ್ವಾ? ಹಾಗೆ ನನಗ್ ಬುದ್ಧಿ ಬಂದಾಗಿಂದ ಇವ್ರ ಜೊತೆ ಜಗಳ ಆಡ್ದಾಗೆಲ್ಲ ನನಗೆ ಬೈದಿದ್ಯಾ, ಅವ್ರಿಗೇನ್ ಬೈದಿಲ್ಲ. ಅಮ್ಮು, ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣೆ, ನೀನೇ ಇವ್ರಿಬ್ಬರನ್ನ ನೋಡ್ಕೋಬೇಕು. ನನ್ ಕೈಲಂತೂ ಇವ್ರನ್ನ ಸಂಭಾಳಿಸೋಕಾಗಲ್ಲಮ್ಮ. ಅಮ್ಮ, ಯಾಕೆ ಚಿಕ್ಕ ಮಕ್ಳಿಗೆ ಹೇಳ್ದಾಗ ಹೇಳ್ತಿದ್ಯಾ? ಅಷ್ಟೆಲ್ಲ ಭಯ ಪಡೋ ಸೀನಿಲ್ಲ. ಸರಿ, ನಾವಿನ್ ಬರ್ತೀವಿ. ನೀನ್ ಬಿಟ್ರೆ ರಾತ್ರಿವರೆಗೂ ಮಾತಾಡ್ತಾನೆ ಇರ್ತೀಯ, ಒಳ್ಳೆ ಮೆಗಾ ಸೀರಿಯಲ್ ತರ. ಇಲ್ಲೇ ಹಳೆ ಮುದ್ಕಿ ಅಕ್ಕ, 1 ನಿಮಿಷ ಅಕ್ಕ. ಇವಳನ್ ಬಿಟ್ರೆ ಮೆಗಾ ಮೇಲೆ ಮೆಗಾ ಸೀರಿಯಲ್ ಮಾಡ್ಬಿಡ್ತಾರೆ. ಸುಮ್ನೆ ಇರ್ತೀರಾ? ಅಪ್ಪ, ನಿನ್ನೆ ವಿಚಾರನ ಯಾರಿಗೂ ಹೇಳ್ದಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪ. ಅಪ್ಪ,
ಹೋಗ್ ಬರ್ತೀನಿ. ಮಿಸ್ ಯು ಅಪ್ಪ. ಅಪ್ಪ ಮಗಳು ಬೀಳ್ಕೊಡ್ಗೆ ಸಮಾರಂಭ ಮುಗ್ದಿದ್ರೆ ಹೊರಡಣ್ವಾ? ಓಕೆ ಹಳೆ ಮುದ್ಕಿ ಅಕ್ಕ, ಹೊರಡೋಣ. ಏಯ್ ಪದೇ ಪದೇ ಹಳೆ ಮುದ್ಕಿ ಅಂದ್ರೆ ಬಾರ್ದಾಕ್ಬಿಡ್ತೀನಿ ಕುಂಬಳಕಾಯಿ. ಕರೆಕ್ಟ್ ಆಗಿ ಹೇಳ್ದೆ ಅಕ್ಕ. ಏನೇ ಕರೆಕ್ಟ್? ಹೌದು ಕಣೆ, ನಾನು ಹೇಳೋದಿಲ್ಲ. ನಿಲ್ಲಿಸ್ರೆ, ನನಗೆ ಮೆಗಾ ಸೀರಿಯಲ್ ಅಂತ ತಾನೆ ನೀನು ನೋಡು ಆಗ್ಲೇ ಶುರು ಮಾಡ್ಕೊಂಡ್ರು. ಅದಕ್ಕೆ ನಾನು ಹೇಳೋದು, ನೀವೆಲ್ಲೂ ಹೋಗದೆ ಮನೇಲೇ ಇರಿ. ಆಯ್ತಾಯ್ತು, ಕಪ್ಪೆಗಳನ್ನ ತಕಡಿಲ್ ಹಾಕದಂಗೆ ಹೋಗ್ ಬನ್ನಿ ಜೋಪಾನ. ಸರಿ, ನಾವ್ ವಾಪಸ್ ಬರೋವರೆಗೂ ಅಲ್ಲಿ ಏನಾಗುತ್ತೋ ಅಂತ ಟೆನ್ಷನ್ ಮಾಡ್ಕೊಂಡೇ ಟೈಮ್ ಪಾಸ್ ಮಾಡ್ಬೇಡ. ಎಷ್ಟೋ ವರ್ಷ ಆದ್ಮೇಲೆ ನೀವ್ ಗಂಡ ಹೆಂಡತಿ ಇದ್ದೇ ಇರೋದಕ್ಕೆ ಚಾನ್ಸ್ ಕೊಡ್ತಾ ಇದೀವಿ. ಖುಷಿಯಾಗಿರಿ. ಹಾಕ್ತೀನಿ ನೋಡು. ನಡಿ ಹುಷಾರು. ನೋಡು ಚಿಕ್ಕದಲ್ಲಿ ಕರೆಕ್ಟ್ ಆಗಿ ನೋಡ್ಕೋ. ಆಗ್ಲಿ ನೋಡೋಗಿದ್ ನೋಡಿದ್ರೆ ಮುಂದಿನ ವರ್ಷ ಬರ್ತಿರೋ ಒಲಿಂಪಿಕ್ಸ್ ಅಲ್ಲಿ ಇಂಡಿಯಾನ ನೀನೇ ರೆಪ್ರೆಸೆಂಟ್ ಮಾಡ್ತಿದ್ಯಾ ಅಂತ ಅನ್ಕೊಂಡೆ. ಬಿಡು ಬಿಡು ಅಂತ ಬಿಡ್ಸ್ಕೊಂಡು ಹೊಟ್ಟೋದೆ. ಏನ್ ಮಾಡ್ತಿದ್ಯಾ ಅಲ್ಲಿ? ನಾವೇನ್ ಸುಮ್ನೆ ಬಂದಿಲ್ಲ, ಇದನ್ನ ನಿನ್ ಗಂಡ ಕೊಡು ಅಂತ ಹೇಳಿದೆ, ಅದಕ್ಕೆ ಬಂದಿತ್ತು. ನೀನ್ ಒಳಗ್ ಬರಬಾರ್ದು ಅಂತ ನನ್ ಲಕ್ಷ್ಮಣ್ ರೇಖೆಯನ್ನು ಗೇಚಿಲ್ವಲ್ಲ, ಒಳಗಡೆ ಬಾ. ಕೆಲವೊಂದ್ ಕಡೆ ಲಕ್ಷ್ಮಣ್ ರೇಖೆ ಇಲ್ಲ ಅಂದ್ರೂ ಇದೆ ಅಂತಾನೆ ಅನ್ಕೊಳ್ಬೇಕು. ಇಲ್ಲಿ ನೀನೇ ರಾವಣ, ನಾನೇ ಸೀತೆ. ರೇಖೆ ದಾಟ್ ಬಂದ್ರೆ ನನ್ಗೆ ಪ್ರಾಬ್ಲಮ್. ಸೊ ನಾನು ಇಲ್ಲೇ ಇರ್ತೀನಿ, ನೀನೇ ಬಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ತಗೊಂಡು. ಈ 80ನೇ ಇಸ್ವಿಲ್ ಬರೋ ಸಿನಿಮಾ ವಿಲನ್ ಗಳ ಕ್ಯಾರೆಕ್ಟರ್ ನಂದು ಅನ್ನೋ ತರ ಆಡ್ತೀಯ. ನಾನು ನಿನ್ನ ಹತ್ರ ಬರಬಾರ್ದಾ? ಇನ್ಮೇಲಿಂದ ಹಾಗನೆ. ಯಾಕೆ ಹಾಡ್ ಕೇಳಿಲ್ವಾ? ದೂರ ಕುಳಿತು ನಡುವೆ ಗ್ಯಾಪ್ ಬಿಡೋಣ, ಹೊಸ ಗಾನ ಬಚಾನ. ಇದೊಂಥರ ಹಂಗನೆ, ಹೊಸ ಪ್ರೀತಿ ಜಮಾನ. ಬಂದ್ ಇಸ್ಕೊ ನನ್ ಯಜಮಾನ. ದಡ್ಡಿ ನೀನು ಹತ್ರ ಬರಬಾರ್ದು ಅಂದಿದ್ರೆ ಬಟ್ಟೆ ಅಲ್ಲೇ ಇಟ್ಟು ಹೋಗ್ಬೇಕಿತ್ತು. ಇರು ಮಾಡ್ತೀನಿ ನಿನಗೆ. ವೇದಾಂತ ನಾವ್ ಮಾತು ರೆಡಿ ಆದ್ರೆ ಸಾಕ ಅಥವಾ ನಾವು ರೆಡಿ ಆಗ್ಬೇಕಾ ಅಮ್ಮು? ಸರಿಯಾದ ಟೈಮ್ಗೆ ಬಂದ್ರು ಇವಳು. ನಾನು ಟೀ ಶರ್ಟ್ ಕೊಡಕ್ ಬಂದಿದೆ ಅದಕ್ಕೆ ಅಷ್ಟೇ. ಓ ಹೌದಾ? ಟೀ ಶರ್ಟ್ ಕೊಟ್ಯಾ? ಬಂದಿದ್ ಕೆಲ್ಸ ಆಯ್ತಾ? ಹೋಗಣ್ವಾ? ಹೋ ಅದಕ್ಕೇನಂತೆ, ಹೊರಡೋಣ ನಡೀರಿ. ಅದಕ್ಕೆ ಇವನ್ ಜೊತೆ ಹರಟೆ ಹೊಡ್ಕೊಂಡ್ ನಿಲ್ಲಕ್ಕಾಗುತ್ತಾ? ಮೊದ್ಲೇ ಸಿಡಕ್ ಮುತ್ತಿ ಸಿದ್ದಪ್ಪ. ಜಾಸ್ತಿ ಬೈಕೋಬೇಡ, ನಮ್ಮ ಅಣ್ಣ. ಹಾಗಾದ್ರೆ ನಿಮ್ಮ ಅಣ್ಣ ನಮ್ಮ ಮನೇಲಿರೋ ಅಕ್ವೇರಿಯಂ ಅಲ್ಲೋ ಇಲ್ಲ ಸ್ಟೋರ್ ರೂಮ್ ಅಲ್ಲೋ ಬಚ್ಚಿಟ್ಟು ಕಾಪಾಡಿ. ಆಚೆ ಬಿಡ್ಬೇಡಿ, ಇವನ್ಗೂ ಒಳ್ಳೇದಲ್ಲ, ಸಮಾಜಕ್ಕೂ ಒಳ್ಳೇದಲ್ಲ. ಸಾಕು ತಗೊಳ್ಟೆ ಬಾ. ವಿಕ್ಕಿ, ಎಲ್ಲ ಎಷ್ಟು ಸಕ್ಕತ್ತಾಗಿ ಅರೇಂಜ್ ಆಗಿದೆ. ಟೀ ಶರ್ಟ್ ಕೂಡ ರೆಡಿ ಮಾಡಿದಾರೆ, ತುಂಬಾ ವರ್ಕೌಟ್ ಮಾಡಿದಾರೆ ಅನ್ಸುತ್ತೆ. ಎಲ್ಲ ರೌಡಿ ನದಿದ್ದು ಮತ್ತೆ ಭಾವನ ಐಡಿಯಾ. ಇದೆಲ್ಲ ಅವ್ರದೇ ಅರೇಂಜ್ಮೆಂಟ್ಸ್. ನಿನ್ನೆ ನಾವೇ ಅನ್ಕೊಂಡಿರ್ಲಿಲ್ಲ ಇವತ್ತು ಇಲ್ಲಿ ಹೀಗಿರ್ತೀವಿ ಅಂತ. ಸಕ್ಕತ್ ಕೆಲಸ ಮಾಡಿದಾರೆ. ಅಣ್ಣ ತಂಗಿ ಇಬ್ರದು ಮಾಸ್ಟರ್ ಮೈಂಡ್. ಯಾಕೋ ಮುಜುಗರ ಆಗ್ತಿದೆ. ಮುಜುಗರ ಸಂಕೋಚ ಪಡೋಕೆ ನಾವೇನು ಲಕ್ಷಾಂತರ ಜನ ಇರೋ ಸ್ಟೇಡಿಯಂ ಅಲ್ಲಿ ಆಡ್ತಿಲ್ಲ. ಅದ್ರಲ್ಲಿ ಏನು ಅನ್ಕೋಬೇಡಿ, ಚೆನ್ನಾಗಿ ಕಾಣ್ತಿದ್ದೀರಾ. ನೀವಿಬ್ರು ಮಾತಾಡ್ತಾರೆ,
ನಾನು ನೀರು ಕುಡ್ಕೊ ಬರ್ತೀನಿ. ಏಯ್ ಇವಾಗ ತಾನೇ 2 ಬಾಟಲ್ ನೀರು ಕುಡ್ದಲ್ಲ. ವಿಕ್ಕಿ ಬಿಸಿಲು ಗೊತ್ತಾಗ್ತಿಲ್ವಾ? ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಇನ್ನು 2 ಬಾಟಲ್ ಕುಡ್ಕೊ ಬರ್ತೀನಿ. ನೀವು ವೇಟ್ ಮಾಡ್ತಾರೆ, ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಮತ್ತೆ ಯಾಕೆ ಹೋಗ್ತೀನಿ ಅನ್ಬೇಕು? ಹಾ, ವೇದಾಂತ್ ಬಾವ ಇದೇ ಫಾರ್ಮ್ ಹೌಸ್ ಅಲ್ವಾ ನಿಮ್ಗೆ ಗಿಫ್ಟ್ ಕೊಡ್ಬೇಕು ಅಂತ ಇದ್ದಿದ್ದು? ನಿಮ್ಗೆ ಅಲ್ಲ, ನಮ್ಗೆ ವೆಡ್ಡಿಂಗ್ ಗಿಫ್ಟ್. ನನ್ನ ನಿಮ್ಮ ಮಧ್ಯ ರಂಪ ಆಗಿರೋದೆ ಈ ನಿಮ್ಮ ಆಟಿಟ್ಯೂಡ್ ಇಂದ. ಅದಕ್ಕೆ ನನಗ್ ಬರಕ್ ಇಷ್ಟ ಇರಲಿಲ್ಲ. ನೀವು ಬರ್ತೀರಾ ಅಂತ ನನ್ಗೆ ಗೊತ್ತಿರಲಿಲ್ಲ. ಇವ್ರೆ ಫೋರ್ಸ್ ಮಾಡಿ ಕರ್ಕೊಂಡ್ ಬಂದಿದ್ದು. ನೀವು ಬರ್ತೀರಾ ಅಂತ ನನ್ಗೂ ಗೊತ್ತಿರ್ಲಿಲ್ಲ. ಒಂದ್ ವೇಳೆ ಗೊತ್ತಿದ್ರೆ ನೀವು ಬರ್ತಿರ್ಲಿಲ್ಲ ಅಲ್ವಾ? ಗೊತ್ತಿತ್ತು. ಅದು ಆಗಲ್ಲ. ನಾನ್ ಬರೋದ್ರಿಂದ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅನ್ನೋದಾದ್ರೆ ನಾನ್ ಬರ್ದೇ ಇರೋದೇ ಸರಿ ಅಲ್ವಾ? ಈಗಾಗ್ಲೇ ನಿಮಗೆ ಸಾಕಷ್ಟು ನೋವು ಕೊಟ್ಟಿದ್ದೀನಿ. ಇನ್ನ ನೋವು ಕೊಡೋದಕ್ಕೆ ನನಗ್ ಮನ್ಸಿಲ್ಲ. ರೀ ಬುಳ್ಳ, ಏನ್ರಿ ಮಾಡ್ತಿದ್ದೀರಾ? ಬ್ಯಾಟಿಂಗ್ ಯಾರ್ದು ಅಂತ ಗೊತ್ತಾಗಕ್ಕೆ ಟಾಸ್ ಹಾಕರು ಸಾಕು. ನೀವೇನ್ ಮ್ಯಾಜಿಕ್ ಮಾಡ್ತಿದ್ದೀರಾ? ಬಾಲ್ ಬಾಸ್ ಟಾಸ್ ಎಲ್ಲರೂ ಹಾಕ್ತಾರೆ, ಆದ್ರೆ ನಾವು ಸ್ವಲ್ಪ ಡಿಫ್ರೆಂಟ್. ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಬ್ಯಾಟಿಂಗ್ ನಂಬರ್ ಅಂತ ಬರೀತಾ ಇದ್ರಲ್ಲ, ಆ ತರ ಇಲ್ಲಿ 2 ನಂಬರ್ ಬರ್ದಿದೀನಿ. ಮಿಸ್ಟರ್ ಲಂಬು ಮಾದೇಶ್ವರ್, ಅಲ್ಲ ಧ್ರುವ, ಯು ಆರ್ ನಂಬರ್ 1. ಸಾರ್ಥಕ್ ಸರ್, ಯು ಆರ್ ನಂಬರ್ 2. ಬನ್ನಿ, ಯಾವ್ದು ಬೇಕು ಚೂಸ್ ಮಾಡಿ. ಆಕ್ಚುಲಿ ಆಗ್ಲೇ ಟೀಮ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ನೀವೇ ಟಾಸ್ಕ್ ಇದ್ದಿದ್ದಲ್ವಾ, ಸೊ ನೀವೇ ಸೆಲೆಕ್ಟ್ ಮಾಡಿ. ಧ್ರುವ, ಒಂದ್ ನಿಮಿಷ. ಕಾಂತನ್ ಲಾಜಿಕ್ ಬೇರೆ ತರ ಇರುತ್ತೆ. ಸೀರೀಸ್ ಪ್ರಕಾರ ಅದು 1, 2, ಆದ್ರೆ ಅವ್ರ ಲಾಜಿಕ್ ಪ್ರಕಾರ ಇದು 1 ಆಗಿರುತ್ತೆ, ಅದು 2 ಆಗಿರುತ್ತೆ. ಸೊ ನೀನ್ ಇವಾಗ ಇದನ್ನೇ ಚೂಸ್ ಮಾಡು. ಪಕ್ಕನಾ? ಹಾ, ಪಕ್ಕ. ನನಗೆ ಗೊತ್ತಿತ್ತು ನೀವು ಇದೇ ತರ ಯೋಚನೆ ಮಾಡ್ತೀರಾ ಅಂತ, ಅದಕ್ಕೆ ನಾನು ಆರ್ಡರ್ ಅಲ್ಲೇ 1 and 2 ಅಂತ ಬರ್ದಿದ್ದೆ. ಸಾರ್ಥಕ್ ಸರ್, ನೀವು ಗೆದ್ದಿದ್ದೀರಾ, ಸೊ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಮಿದ ಬ್ಯಾಟಿಂಗ್ ಬೌಲಿಂಗ್? ಬ್ಯಾಟಿಂಗ್ ಚೂಸ್ ಮಾಡದ ಬಾವ. 200 ಅಥವಾ 300 ಚಚ್ಬಿಡೋಣ. ಬುಳ್ಳ ಅಥವಾ ಸಾರಿ ಅಂಪೇರ್, ವಿ ಚೂಸ್ ಬ್ಯಾಟಿಂಗ್. ಓಕೆ, ಜಸ್ಟ್ ಎ ಸೆಕೆಂಡ್. ಏ ಪಾನಿಪುರಿ ಬಾಯ್ಲಿ. ಇವನು ನನ್ನ ಶಿಷ್ಯ ಪಾನಿಪುರಿ ರಂಜಿತಾ. ಇವತ್ತಿನ ನಮ್ ಗೇಮ್ ಅಲ್ಲಿ ಥರ್ಡ್ ಅಂಪೈರ್ ಅಂಡ್ ಬಾಲ್ ಬಾಯ್. ಲವ್, ನಿನ್ ಶಿಷ್ಯ ಬಾಲಾಜಿ ಬಂದಿದ್ನಲ್ಲ, ಅವನು ಬಾಲ್ ಬಾಯ್ ಹಾಕೊಂಡ್ಬಿಡು. ಓಕೆನಾ? ಹೋಗೋ, ಕೆಲಸ ಸ್ಟಾರ್ಟ್ ಮಾಡ್ಕೋ. ಮಳೆ ಬರ್ತಿದ್ಯಲ್ರಿ? ಇವತ್ತು ಮಳೆ, ಬಿರುಗಾಳಿ, ಚಳಿ ಏನಾದ್ರೂ ಬರ್ಲಿ, ಈ ಮ್ಯಾಚ್ ಆಡೇ ಆಡ್ತೀವಿ. ಸೊ ಲೆಟ್ಸ್ ಪ್ಲೇ. Everybody come on! ಮಾಮಿದ, ನಾನೇ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ, ನೀವ್ ಯಾರು? ನಾನು ಬಿಡಿ. ನಾವಿಬ್ರು ಪಾರ್ಟ್ನರ್ಶಿಪ್ ಸೇರ್ಕೊಂಡ್ರೆ ಇವತ್ತು ಒಳ್ಳೆ ಪಾರ್ಟ್ನರ್ಶಿಪ್. ಹಲೋ ಹಲೋ, ಬ್ಯಾಟ್ ಬ್ಯಾಟ್. ಏಯ್ ಬುಳ್ಳ, ನಮ್ಗೆ ಬ್ಯಾಟ್ ಅಂತ ತಗೋಬಿಟ್ಟೆ ಅಂದ್ರೆ ಅಂಪೈರ್ ರೆಸ್ಪೆಕ್ಟ್. ಹೆಂಗ್ ಮಾಡಕ್ಕ ಪಾನಿಪುರಿ ರಂಜಿತಾ, ನೀನೇ ಥರ್ಡ್ ಅಂಪೈರ್. ಮೇಲಿಂದ ಕೆಳಗೆ ಓಡಾಡ್ತಾ ಇರೋ, ಎಲ್ಲ ಮೋಸ ಆಗ್ತಾ ಇರೋ ನೋಡ್ಕೋ.
ಬಾವಾ ನಂಗೆ ಕ್ರಿಕೆಟ್ ಬಗ್ಗೆ ಗಂಧ ಗಾಳಿನೂ ಗೊತ್ತಿಲ್ಲ. ಅಮ್ಮು ಅಕ್ಕಾದ್ರೆ ಅವಾಗ ಕ್ರಿಕೆಟ್ ಆಡೋದಕ್ಕೆ ಹುಡುಗರ ಜೊತೆ ಹೋಗೋಳು. ಈ ಕ್ಯಾಪ್ಟನ್ ಮುಖ ನೋಡಿದ್ರೆ ನಂಗೆ ಭಯ ಆಗ್ತಿದೆ. ಮಿಸ್ ಆಗಿ ನನ್ನಿಂದ ಏನಾದ್ರು ಎಡ್ವರ್ಟ್ ಆಗಿ ಸೋತೋದ್ರೆ 10 ದಿನ ಅದ್ರ ಬಗ್ಗೆನೇ ಹೇಳಿ ಬಯಸ್ಕೊತಾ ಇರ್ಬೇಕು. ನೀನೇನು ತಲೆ ಕೆಡ್ಸ್ಕೊಬೇಡಾದಿತ್ತು. ಬಾಲ್ ನಿನ್ ಕಡೆ ಬಂದ್ರೆ ನನ್ ಕಡೆ ಮಿಕ್ಕಿ ನಾನು ಮ್ಯಾನೇಜ್ ಮಾಡ್ತೀನಿ ಅಷ್ಟೇ. ಅಷ್ಟೇನಾ? ಸರಿ. ರೇ ಕಾಂತ, ಎಷ್ಟೊಂದಾಗ ಉಚ್ತಿರ್ರಿ ಬಾಲ್ನ ಕೊಡ್ರಿ ಇಲ್ಲಿ. ಕೊರೋನಾ. Hey, wait, no ball out, 6-4, catch it, umpire warning. Go. ಸೂಪರ್ ಅಕ್ಕ ನೀನು. ಸೂಪರ್ ಅಮೂಲ್ಯ, ನಂಗೆ ಬೌಲಿಂಗ್. ಇವಳೆ ದೇವ ಬೌಲಿಂಗ್ ಅಂದ್ರೆ ಲಡ್ಡು ತಿಂದಂಗ ಅನ್ಕೊಂಡ. ಸುಮ್ನೆ ಇಟ್ಕೊಳ್ಳಿ ಅವಳು ಕೊಡಿರೋ ಜನ. ಮ್ಯಾಚ್ ಕಂಟ್ರೋಲ್ ಬರ್ತಿದೆ, ನೀಟಾಗಿ ಆಡ್ಸು. ಕಮಾನ್. ಯಾಕೆ ಇನ್ನೂ ನಿಂತಿದ್ಯಾ? ಫೀಲ್ಡಿಂಗ್ ಮಾಡು. ಹೋಗೆ ಮುಕ್ಕಿ. ಅಮೂಲ್ಯ, ಅಲ್ಲ ಹತ್ರ ಹಾಕು. Catch. ಬೇಡ ಅತಿ ಬೇಡ. ನೋಡ್ಕೊಂಡು ಹುಷಾರಾಗ. ಓಕೆ, ಸಾಕು. Go. ಚೆನ್ನಾಗೇ ಆಡ್ತೀಯ. ಚೆನ್ನಾಗಿ ಆಡು ಆಯ್ತಾ? ಸೂಪರ್ ಅಮೂಲ್ಯ. ಅಮೂಲ್ಯ, ಬಾರೆ ಇಲ್ಲಿ. ಅಂಜು ಚೆನ್ನಾಗಿ ಆಡು ಆಯ್ತಾ? ದೇಶದಲ್ಲಿ ಎಗರಾಡ್ಬೇಡ, ಕಾಲು ನೆಲದ ಮೇಲೆ ಇರ್ಲಿ.
ಹೋಗೆ ಹೋಗಲೇ ಹೋಗ್ ಅಂಜು 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 ಏನೇ ಅಕ್ಕ ನಿನ್ ಮುದ್ದಿನ ಅಕ್ಕ ಅಲ್ವಾ ಪ್ಲೀಸ್ ಕಣ ನಾನು ಔಟ್ ಮಾಡ್ಬೇಡ್ವೆ ಪ್ಲೀಸ್ 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 ಇಲ್ಲೂ ಡೌ ಮಾಡ್ಬೇಡ ಕರೆಕ್ಟ್ ಗಾಡೆ ಸುಮ್ಮನೆ ಅಂಜು ಕ್ರಿಕೆಟ್ ಅಲ್ಲಿ ಫಿಕ್ಸಿಂಗ್ ಇಲ್ಲ ಫ್ಯಾಮಿಲಿ ಅಂತಾನೂ ಇಲ್ಲ ಆಪೋನೆಂಟ್ ಯಾರೇ ಇರಲಿ ಸೋಲ್ಸೋದಷ್ಟೇ ನಮ್ಮ ತಲೆಯಲ್ಲಿರ್ಬೇಕು ಹೆದರ್ಬೇಡ ಆಡು ಆಯ್ತು ಬಿಡಿ ಬಾಬಾ ನಂಗ್ ಮೊದ್ಲೇ ಭಯ ಆಗ್ತಿತ್ತು ನೀವಿನ್ನ ಡಬಲ್ ಮಾಡ್ಬಿಟ್ರಿ ಅಂಜು ಬೈಲಿ ಭಯ ಪಡೋ ಅಗತ್ಯನೇ ಇಲ್ಲ ನಿಮ್ ಬೌಲರ್ನೆಲ್ಲ ಯಾಕೆ ನೋಡ್ತೀಯಾ ಬಾಲ್ನಷ್ಟೇ ಕಾನ್ಸಂಟ್ರೇಟ್ ಮಾಡು ಆಯ್ತಾ ಏನೂ ಆಗಲ್ಲ ಹೋಗು ತಗೋ ಈ ಬ್ಯಾಟು ಲಕ್ಕಿ ಇದ್ರಲ್ಲಾಡು ಥ್ಯಾಂಕ್ ಯು ಅಣ್ಣ ಮುಗೀತಾ ನಿಮ್ದೆಲ್ಲ ಚರ್ಚೆ